ಪ್ರಭುವಿನ ಗುಡಿ ನನ್ನಾತ್ಮದ ನಿಧಿ ಪ್ರೀತಿಯ ದೇವಾಲಯ ಪರಮನ ನುಡಿ ಈ ಬದುಕಿಗೆ ಸಿರಿ ನೀಡುವ ಈ ದೇಗುಲ ಪ್ರಭುವೇ ನಿನ್ನ ಅನುಗ್ರಹ ಬೇಕಾಗಿದೆ ಅರಸು ಕೈ ಮುಗಿದು ನಾ ಬೇಡುವೆ ಪ್ರಭುವಿನ ಗುಡಿ ನನ್ನ ಆತ್ಮದ ನಿಧಿ ಪ್ರೀತಿಯ ದೇವಾಲಯ ಪರಮನ ನುಡಿ ಈ ಬದುಕಿಗೆ ಸಿರಿ ನೀಡುವ ಈ ದೇಗುಲ ಆತ್ಮಕ್ಕೆ ಭೋಜನ ನೀನಾಗಲು ಪ್ರೀತಿಯ ಸಾಧನ ನಾನಾಗುವೆ ಪರರಲ್ಲಿ ನಿನ್ನನ್ನು ನಾ ಕಾಣಲು ಪ್ರಭು ನಿನ್ನ ಸೇವಕ ನಾನಾಗುವೆ ಆತ್ಮಕ್ಕೆ ಭೋಜನ ನೀನಾಗಲು ಪ್ರೀತಿಯ ಸಾಧನ ನಾನಾಗುವೆ ಪರರಲ್ಲಿ ನಿನ್ನನ್ನು ನಾ ಕಾಣಲು ಪ್ರಭು ನಿನ್ನ ಸೇವಕಿ ನಾನಾಗುವೆ ಈ ಒಡಲು ಪ್ರಭು ನಿನ್ನ ಗುಡಿಯಾಗಲಿ ನನ್ನ ಬದುಕು ಪರರಿಗೆ ಬೆಳಕಾಗಲಿ ಪ್ರಭುವಿನ ಗುಡಿ ನನ್ನ ಆತ್ಮದ ನಿಧಿ ಪ್ರೀತಿಯ ದೇವಾಲಯ ಪರಮನ ನುಡಿ ಈ ಬದುಕಿಗೆ ಸಿರಿ ನೀಡುವ ಈ ದೇಗುಲ ಈ ಬಲಿಪೂಜೆಯನ್ನು ಮೃತರಾಗಿರುವ ಜೋಸೆಫ್ ಇವರ ಆತ್ಮಶಾಂತಿಗಾಗಿ ಆಂಥನಿ ಲೀನಾ ಕುಮಾರಿ ನೀಡಿದ್ದಾರೆ. ಸುನಿಲ್ ಫಿಲೋಮಿನಾ ಕುಟುಂಬದವರ ಕೋರಿಕೆಗಾಗಿಯೂ ಅರ್ಪಿಸಲಾಗುತ್ತಿದೆ. ಮುರುಗೇಶ್ ಇವರ ಆತ್ಮಶಾಂತಿಗಾಗಿ ಮಹೇಶ್ವರಿ ನೀಡಿದ್ದಾರೆ. ದೇವರಿಗೆ ವಂದನೆಯಾಗಿ ರಾಬರ್ಟ್ ಮತ್ತು ಕುಟುಂಬದವರು ಜೋಸೆಫ್ ಕ್ಯಾರೋಲಿನ್ ಸೀಜಾ ಅರ್ಪಿಸುತ್ತಿದ್ದಾರೆ. ಸ್ವರ್ಗ ಸ್ವೀಕೃತ ಮಾತೆಗೆ ವಂದನೆಯಾಗಿ ಮರಿಯಮ್ಮ ಸೈನ್ಯದ ಸದಸ್ಯರೆಲ್ಲರೂ ಅರ್ಪಿಸುತ್ತಿದ್ದಾರೆ. ಸ್ವರ್ಗ ಸ್ವೀಕೃತ ಮಾತೆಗೆ ಕೃತಜ್ಞತೆಯಾಗಿ ಬಾಲರಾಜ್ ಮೇರಿ ಬಾರ್ಬರ ಕುಟುಂಬದವರು, ಮಗಿಮೆ ಮೇರಿ ಕುಟುಂಬದವರು, ಎಮಿಲಿ ರೋಸ್ಲಿನ್ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಮೃತರಾಗಿರುವ ಫಿಲೋಮಿನಾ ಅಣ್ಣಯ್ಯ ಇವರ ಆತ್ಮಶಾಂತಿಗಾಗಿ ರವಿಕುಮಾರ್ ಅಣ್ಣಯ್ಯ ಕುಟುಂಬದವರು ನೀಡಿದ್ದಾರೆ. ಸಿ ಜೆ ಜೋಸೆಫ್ ಇವರ ಆತ್ಮಶಾಂತಿಗಾಗಿ ಮೇಬಲ್ ಜೋಸೆಫ್ ಕುಟುಂಬದವರು ನೀಡಿದ್ದಾರೆ. ದೇವಮಾತೆಗೆ ಕೋರಿಕೆಯಾಗಿ ವಿನ್ಸೆಂಟ್ ಶೈಲಾ ಕುಟುಂಬದವರು ನೀಡಿದ್ದಾರೆ. ಮತ್ತು ಮೃತರಾಗಿರುವ ಹ್ಯಾರಿ ಮೇರಿ ಇವರ ಆತ್ಮಶಾಂತಿಗಾಗಿ ಆರೋಗ್ಯ ಸ್ವಾಮಿ ಚಂದ್ರು ಕುಟುಂಬದವರು ನೀಡಿದ್ದಾರೆ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಮ್ಮ ರಕ್ಷಕರಾದ ಪ್ರಭು ಯೇಸು ಹಾಗೂ ನಮ್ಮೆಲ್ಲರ ಸ್ವರ್ಗೀಯ ಮಾತೆಯಾದ ಮರಿಯಳಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಮಾತೆ ಮರಿಯಳ ಹಬ್ಬದ ಶುಭಾಶಯಗಳನ್ನು ಈಗಲೇ ಹೇಳ್ತೇನೆ. ಏಕೆಂದರೆ ಈ ನವೇನ ದಿನಗಳು ನಮಗೆ ಆ ಒಂದು ಹಬ್ಬದ ವಾತಾವರಣವನ್ನೇ ಉಂಟು ಮಾಡುತ್ತೆ. ದೇವಾಲಯದಲ್ಲಾಗಲಿ ಮನೆಗಳಲ್ಲಾಗಲಿ
ಈ ನವೇನ ದಿನಗಳು ನಮಗೆ ಒಂದು ರೀತಿಯ ಉತ್ಸಾಹವನ್ನು, ಸಂತೋಷವನ್ನು ನಮ್ಮ ಮನದಲ್ಲಿ ಉತ್ಪತ್ತಿ ಮಾಡೋದರಲ್ಲಿ ಸಂದೇಹವಿಲ್ಲ. ಈ 3 ದಿನಗಳು ಅಥವಾ 4 ದಿನಗಳು ನಮಗೆ ಅತಿ ಆನಂದವನ್ನು ಕೊಡುವಂತಹ ದಿನಗಳು, ವಿಶೇಷವಾದಂಥ ದಿನಗಳು. ಮಾತೆ ಮರಿಯಳನ್ನು ಸ್ಮರಿಸಿ ಆಕೆಯ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಧ್ಯಾನ ಮಾಡಿ ಆಕೆಯನ್ನು ನಮ್ಮ ಜೀವನದಲ್ಲಿ ಮಾದರಿಯಾಗಿ, ತಾಯಿಯಾಗಿ ಸ್ವೀಕರಿಸಿ ಆಕೆಯನ್ನು ಅನುಕರಿಸಿ ಜೀವಿಸಲು ನಾವೆಲ್ಲರೂ ಈ 4 ದಿನಗಳಲ್ಲಿ ಸತತವಾಗಿ ನಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ತಯಾರಿ ಮಾಡಿಕೊಳ್ತೇವೆ. ಕ್ರೈಸ್ತರಾದ ನಮಗೆ, ಕಥೋಲಿಕರಾದ ನಮಗೆ ವಿಶೇಷವಾಗಿ ಈ ಹಬ್ಬ ತುಂಬ ಅರ್ಥಭರಿತವಾದಂಥದ್ದು. ಏಕೆಂದರೆ ಮಾತೆ ಮರಿಯಳು ಸ್ವರ್ಗ ಸ್ವೀಕೃತಳು ಎಂಬುದಾಗಿ ಹೇಳಿದಂಥ ದಿನ ನಮ್ಮ ಭಾರತೀಯರಿಗೆ ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆಯ ದಿನ. ಸ್ವಾತಂತ್ರ್ಯ, ಇಹಲೋಕದ ಭೌತಿಕ ಪ್ರಪಂಚದಿಂದ ಸ್ವಾತಂತ್ರ್ಯ, ಹಾಗೂ ಮತ್ತೆ ಮಾತೆ ಮರಿಯಳ ಮೂಲಕ ನಮಗೆ ಆಧ್ಯಾತ್ಮಿಕ ಸ್ವಾತಂತ್ರ್ಯ. ಎಂಥ ಒಂದು ಒಳ್ಳೆಯ ಒಂದು ಹಬ್ಬ ಇದು. ಹಾಗೆ ನಿಮಗಂತೂ ಇನ್ನೂ ವಿಶೇಷವಾದಂಥ ಪ್ರಾಮುಖ್ಯತೆ ಉಳ್ಳಂಥ ಹಬ್ಬ. ಏಕೆಂದರೆ ಈ ದೇವಾಲಯ ಆಕೆಗೆ ಸಮರ್ಪಿತವಾದದ್ದು. ಸ್ವರ್ಗ ಸ್ವೀಕೃತ ಮಾತೆಯ ಪೂಜ್ಯ ನಾಮಕ್ಕೆ ಸಮರ್ಪಿತವಾದಂಥದ್ದು. ಇನ್ನೂ ಹೆಚ್ಚಿನ ಆಶೀರ್ವಾದಗಳು ನಿಮ್ಮೆಲ್ಲರ ಕುಟುಂಬಗಳಲ್ಲಿ ಈ ಧರ್ಮ ಕೇಂದ್ರದಲ್ಲಿ ವಿಶೇಷವಾಗಿ ಬರುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ನೀವೆಲ್ಲರೂ ಭಾಗ್ಯವಂತರು, ಹೆಚ್ಚು ಭಾಗ್ಯವಂತರು. ಮಾತೆ ಮರಿಯಳ ಈ ಹಬ್ಬವನ್ನು ಕೊಂಡಾಡೋದಕ್ಕೆ, ಮಾತೆ ಮರಿಯಳ ಈ ನಾಮಾಂಕಿತ ದೇವಾಲಯವನ್ನು ನಿಮ್ಮ ಪ್ರಾರ್ಥನೆ ಆಲಯವಾಗಿ ಪಡೆದಿರೋದಕ್ಕೆ. ಆದ್ದರಿಂದ ಈ ದಿನಗಳು ನಮ್ಮನ್ನು ಹೆಚ್ಚು ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ತಯಾರಿ ಮಾಡಲಿ. ಇನ್ನೂ ಹೆಚ್ಚು ರೀತಿಯಲ್ಲಿ ನಾವು ಮಾತೆಯನ್ನು ನಮ್ಮ ಜೀವನದಲ್ಲಿ ಅನುಕರಿಸಿ ಆಕೆಯನ್ನು ಸಮೀಪಿಸೋಣ, ಆಕೆಯ ಪ್ರಿಯ ಮಕ್ಕಳಾಗಿ ಜೀವಿಸೋಣ. ನಾವು ಮಾಡಿರುವಂತೆಲ್ಲ ಪಾಪಗಳನ್ನು ನೆನೆದು ಕ್ಷಮೆ ಬೇಡುತ್ತಾ ಈ ದಿವ್ಯ ಬಲಿ ಪೂಜೆಯಲ್ಲಿ ಪಾಲ್ಗೊಳ್ಳಲು ನಾವು ಸಿದ್ಧರಾಗೋಣ. ಸರ್ವಶಕ್ತ ದೇವರಿಗೂ, ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭುದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಮನ್ನಿಸಿ ನಮ್ಮನ್ನು ಅಮರ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು
ದೇವಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಸೇವಕರಾದ ನಾವು ಸದಾ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದಿಂದ ಹರ್ಷಿಸುವಂತೆ ಅನುಗ್ರಹಿಸಿರಿ. ಹೀಗೆ ಸದಾ ಕನ್ನಿಕೆಯಾದ ಪರಿಶುದ್ಧ ಮರಿಯಮ್ಮನವರ ಅಮೋಘ ವಿನಹದ ಮೂಲಕ ಪ್ರಸ್ತುತ ಸಂಕಷ್ಟಗಳಿಂದ ನಾವು ಬಿಡುಗಡೆ ಹೊಂದಿ ನಿತ್ಯ ಆನಂದವನ್ನು ಸವಿಯುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮೊದಲನೆಯ ವಾಚನ. ಜೆರುಸಲೇಮ್ ಪಟ್ಟಣದಲ್ಲಿ ನಡೆಯುವ ಅಸಹ್ಯ ಕಾರ್ಯಗಳಿಗೆ ನರಳಿ ಗೋಳಾಡುತ್ತಿರುವ ಜನರ ಹಣೆಯ ಮೇಲೆ ಗುರುತು ಮಾಡು. ಪ್ರವಾದಿ ಎಜಕೀಯಲನ ಗ್ರಂಥದಿಂದ ವಾಚನ. ಆಮೇಲೆ ದೇವರು, ಈ ಪಟ್ಟಣವನ್ನು ದಂಡಿಸಲಿರುವವರೇ, ನೀವೆಲ್ಲರೂ ನಿಮ್ಮ ಹತ್ಯದ ಆಯುಧಗಳನ್ನು ಹಿಡಿದು ಸಮೀಪಿಸಿರಿ ಎಂದು ಗಟ್ಟಿಯಾಗಿ ಕೂಗಿ ಹೇಳಿದ ಮಾತು ನನ್ನ ಕಿವಿಗೆ ಬಿತ್ತು. ಕೂಡಲೇ ಗದೆಗಳನ್ನು ಹಿಡಿದುಕೊಂಡ 6 ಮಂದಿ ಪುರುಷರು ಉತ್ತರಾಭಿಮುಖವಾಗಿರುವ ಮೇಲಣ ಹೆಬ್ಬಾಗಿಲಿನ ಮಾರ್ಗವಾಗಿ ಬಂದರು. ನಾರಿನ ಬಟ್ಟೆಯನ್ನು ಹೊದ್ದುಕೊಂಡು ಲೇಖಕನ ದೌತಿಯನ್ನು ನಡುವಿಗೆ ಕಟ್ಟಿಕೊಂಡಿರುವ ಮತ್ತೊಬ್ಬ ಪುರುಷನು ಅವರ ಮಧ್ಯದಲ್ಲಿದ್ದನು. ಇವರೆಲ್ಲರೂ ಒಳಕ್ಕೆ ಸೇರಿ ಕಂಚಿನ ಬಲಿಪೀಠದ ಪಕ್ಕದಲ್ಲಿ ನಿಂತುಕೊಂಡರು. ಇಷ್ಟರಲ್ಲಿ ಇಸ್ರಾಯೇಲಿನ ದೇವರ ತೇಜಸ್ಸು ತನ್ನ
ವಾಹನವಾದ ಕೆರೂಬಿಯನ್ನು ಬಿಟ್ಟು ಮೇಲಕ್ಕೇರಿ ಆಲಯದ ಹೊಸ್ತಿಲಿನ ಮೇಲ್ಗಡೆ ನಿಂತಿತ್ತು. ಆಗ ನಾರಿನ ಬಟ್ಟೆಯನ್ನು ಹೊದ್ದುಕೊಂಡು ಲೇಖಕನ ಮಸಿಕೊಂಬನ್ನು ನಡುವಿಗೆ ಕಟ್ಟಿಕೊಂಡಿದ್ದ ಪುರುಷನನ್ನು ಸರ್ವೇಶ್ವರ ಕೂಗಿ ಅವನಿಗೆ, ನೀನು ಜೆರುಸಲೇಮ್ ಪಟ್ಟಣದಲ್ಲೆಲ್ಲ ತಿರುಗಾಡಿ ಅದರೊಳಗೆ ನಡೆಯುವ ಸಮಸ್ತ ಅಸಹ್ಯ ಕಾರ್ಯಗಳಿಗೆ ನರಳಿ ಗೋಳಾಡುತ್ತಿರುವ ಜನರ ಹಣೆಯ ಮೇಲೆ ಗುರುತು ಮಾಡು ಎಂದು ಅಪ್ಪಣೆ ಕೊಟ್ಟನು. ಮಿಕ್ಕವರಿಗೆ, ನೀವು ಪಟ್ಟಣದಲ್ಲೆಲ್ಲ ಇವನ ಹಿಂದೆ ಸಂಚರಿಸುತ್ತಾ ಹತಿಸಿರಿ, ಯಾರನ್ನೂ ಕಟಾಕ್ಷಿಸದಿರಿ, ಉಳಿಸದಿರಿ, ವೃದ್ಧ, ಯುವಕ, ಯುವತಿ, ಮಹಿಳೆ, ಬಾಲಕ ಎನ್ನದೆ ಸಕಲರನ್ನು ಸಂಹಾರ ಮಾಡಿಬಿಡಿ. ಆದರೆ ಆ ಗುರುತುಳ್ಳವರಲ್ಲಿ ಯಾರನ್ನೂ ಮುಟ್ಟಬೇಡಿ, ನನ್ನ ಆಲಯದಲ್ಲಿಯೇ ಪ್ರಾರಂಭ ಮಾಡಿ ಎಂದು ನನಗೆ ಕೇಳಿಸುವಂತೆ ಅಪ್ಪಣೆ ಮಾಡಿದರು. ಆಗ ನನ್ನ ಆಲಯದಲ್ಲಿಯೇ ಪ್ರಾರಂಭ ಮಾಡಿ ಎಂದು ನನಗೆ ಕೇಳಿಸುವಂತೆ ಅಪ್ಪಣೆ ಮಾಡಿದರು. ಆಗ ದೇವಾಲಯದ ಮುಂದೆ ಇದ್ದ ಹಿರಿಯರನ್ನು ಮೊದಲುಗೊಂಡು ಹತಿಸತೊಡಗಿದರು. ಬಳಿಕ ಸರ್ವೇಶ್ವರನ ತೇಜಸ್ಸು ದೇವಾಲಯದ ಹೊಸ್ತಿಲನ್ನು ಬಿಟ್ಟು ಕೆರೂಬಿಗಳ ಮೇಲೆ ನಿಂತಿತು. ಆಗ ನನ್ನ ಕಣ್ಣೆದುರಿಗೆ ಕೆರೂಬಿಗಳು ರೆಕ್ಕೆಗಳನ್ನು ಹರಡಿಕೊಂಡು ಚಕ್ರ ಸಮೇತರಾಗಿ ನೆಲದಿಂದ ಏರಿ ಹೊರಟು ಸರ್ವೇಶ್ವರನ ಆಲಯದ ಪೂರ್ವ ಬಾಗಿಲ ಮುಂದೆ ನಿಂತವು. ಅವುಗಳ ಮೇಲ್ಗಡೆ ಇಸ್ರಾಯೇಲಿನ ದೇವರ ತೇಜಸ್ಸು ನೆಲೆಸಿತ್ತು. ಇಸ್ರಾಯೇಲಿನ ದೇವರ ವಾಹನವಾಗಿ ಕೇಬಾರ್ ನದಿಯ ಹತ್ತಿರ ನನಗೆ ಕಾಣಿಸಿದ ಆ ಜೀವಿಗಳು ಇವೆ. ಅವು ಕೆರೂಬಿಗಳೆಂದು ಈಗ ನನಗೆ ತಿಳಿದು ಬಂತು. ಒಂದೊಂದಕ್ಕೆ 4 ಮುಖಗಳು, 4 ರೆಕ್ಕೆಗಳು ಇದ್ದವು. ಅವುಗಳ ರೆಕ್ಕೆಗಳ ಕೆಳಗೆ ಮನುಷ್ಯ ಹಸ್ತದಂಥ ಹಸ್ತಗಳು ಇದ್ದವು. ಅವುಗಳ ಮುಖಗಳು ಕೇಬಾರ್ ನದಿಯ ಹತ್ತಿರ ನಾನು ಕಂಡ ಮುಖಗಳಂತೆ ನನಗೆ ಕಂಡು ಬಂದವು. ಅವು ಆ ಮುಖಗಳೇ. ಪ್ರತಿಯೊಂದು ಜೀವಿಯು ಹೊರಟ ಮುಖವಾಗಿಯೇ ಹೋಗುತ್ತಿತ್ತು. ಪ್ರಭುವಿನ ವಾಕ್ಯ. ಸಲ್ಲಲಿ. ಬಂಡೆದ್ದು ಪರೀಕ್ಷಿಸಿದರು ಪರಾತ್ಪರ ದೇವರನು. ಕೈಗೊಂಡು ನಡೆಯದೆ ಹೋದರು ಆತನ ವಿಧಿ ನಿಯಮಗಳನ್ನು. ನಂಬಿಕೆಗೆಟ್ಟ ದ್ರೋಹಿಗಳಾದರು ತಮ್ಮ ಹಿರಿಯರಂತೆ. ಆತನಿಗೆ ಎದುರು ಬಿದ್ದರು ಹಿಮ್ಮುಖವಾದ ಬಿಲ್ಲಿನಂತೆ.
ರೇಗಿಸಿದರಾತನನು ಕೆತ್ತನೆಯ ವಿಗ್ರಹಗಳಿಂದ. ರಣರೋದ್ರನಾದನು ಇದನರಿತ ದೇವನು, ತೊರೆದನು ಅಸಹ್ಯದಿಂದ ಇಸ್ರಾಯೇಲರನು. ಮರೆಯರು ಸರ್ವೇಶ್ವರನ ಮಹತ್ ಕಾರ್ಯಗಳನ್ನು, ಮರೆಯರು ಸರ್ವೇಶ್ವರನ ಮಹತ್ ಕಾರ್ಯಗಳನ್ನು. ಒಪ್ಪಿಸಿದನು ತನ್ನ ಬಲುಮೆಯನು ಕೈ ಸೆರೆಗೆ, ತನ್ನ ಮಹಿಮೆಯನು ವಿರೋಧಿಗಳ ಕೈವಶಕ್ಕೆ. ಗುರಿ ಮಾಡಿದನು ತನ್ನ ಪ್ರಜೆಯನು ಖಡ್ಗಕ್ಕೆ, ಉಗ್ರವಾದನು ತನ್ನ ವಾರಸುದಾರರಿಗೆ. ಮರೆಯರು ಸರ್ವೇಶ್ವರನ ಮಹತ್ ಕಾರ್ಯಗಳನ್ನು, ಮರೆಯರು ಸರ್ವೇಶ್ವರನ ಮಹತ್ ಕಾರ್ಯಗಳನ್ನು, ಮರೆಯರು ಸರ್ವೇಶ್ವರನ ಮಹತ್ ಕಾರ್ಯಗಳನ್ನು, ಮರೆಯರು ಸರ್ವೇಶ್ವರನ ಮಹತ್ ಕಾರ್ಯಗಳನ್ನು. ನಿನ್ನ ಚಲ ಪ್ರೀತಿಗನುಸಾರ ಚೈತನ್ಯಗೊಳಿಸೆನ್ನನು. ಕೈಗೊಳ್ಳುವೆನೆ ಆಗ ನಿನ್ನ ಬಾಯ ಸುರಿದ ಕಟ್ಟಳೆಗಳನ್ನು. ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಇದಾದ ಕೆಲವು ದಿನಗಳಲ್ಲೇ ಮರಿಯಳು ಪ್ರಯಾಣ ಹೊರಟು ಜುದೇಯದ ಗುಡ್ಡಗಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು. ಅಲ್ಲಿ ಜಕರಿಯನ ಮನೆಗೆ ಹೋಗಿ ಎಲಿಸಬೇತಳನ್ನು ವಂದಿಸಿದಳು. ಮರಿಯಳ ವಂದನೆಯನ್ನು ಎಲಿಸಬೇತಳು ಕೇಳಿದ್ದೇ ತಡ ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು.
ಎಲಿಸಬೇತಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು, ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು, ನಿನ್ನ ಕರುಳ ಕುಡಿಯು ಧನ್ಯ. ನನ್ನ ಪ್ರಭುವಿನ ತಾಯಿ ನೀನು, ನನ್ನ ಬಳಿಗೆ ಬಂದುದು ಅದೆಂಥ ಭಾಗ್ಯ. ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ. ನಂಬಿ ಧನ್ಯಳಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ನಮ್ಮೆಲ್ಲರ ಸ್ವರ್ಗೀಯ ಮಾತೆಯಾದ ಮರಿಯಳಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಒಬ್ಬ ಮನುಷ್ಯ ಫೇಮಸ್ ಆಗಬೇಕಾದ್ರೆ, ಒಳ್ಳೆ ಹೆಸರನ್ನು ಪಡ್ಕೊಳ್ಬೇಕಾದ್ರೆ, ಜನಮನದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಾಗುತ್ತೆ? ಎಂಥ ಕೆಲಸವನ್ನು ಮಾಡಿದ್ರೆ ಆ ಮನುಷ್ಯ ಜನರ ಮನದಲ್ಲಿ ಉಳ್ಕೊಳ್ಬಹುದು? ಚಂದ್ರಣ್ಣ, ಏನು ಕೆಲಸ ಮಾಡಿದ್ರಣ್ಣ? ಒಳ್ಳೆ ಕೆಲಸ ಮಾಡಿದ್ರೆ ಮತ್ತೆ ಕೆಟ್ಟ ಕೆಲಸ ಮಾಡಿದ್ರು ನೆನೆಸ್ಕೋತಾರೆ. ಕೆಟ್ಟ ಕೆಲಸ ನನ್ನ ಮಗ ಹಾಳು ಮಾಡುತ್ತ ಹೋದ, ಎಲ್ಲ ಕೊಡಿಸ್ಬಿಟ್ಟ ಅಂತನೂ ನೆನೆಸ್ಕೋತಾರೆ. ಕೆಟ್ಟದ್ದು ಮಾಡಿದ್ರು ನೆನೆಸ್ಕೋತಾರೆ, ಆದರೆ ಕೆಟ್ಟ ರೀತಿಯಲ್ಲಿ ನೆನೆಸ್ಕೋತಾರೆ. ಒಳ್ಳೇದು ಮಾಡಿದ್ರೆ ಏನೋ ಒಂದು ರೀತಿ ಕೃತಜ್ಞತಾ ಭಾವದಿಂದ ಮೆಚ್ಕೊಳ್ತಾರೆ, ಕೊಂಡಾಡ್ತಾರೆ. ಈ ರೀತಿ ನಾವು ಎಲ್ಲರೂ ಕೊಂಡಾಡಬೇಕಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಸಾಕಷ್ಟು ಜನರನ್ನು ಮನದಲ್ಲಿ ನೆಲೆಸಬೇಕು ಅಂತ ಹೇಳಿದ್ರೆ, ನಾವು ಸತ್ತು ಹೋದ ನಂತರನೂ ಕೂಡ ಜನರ ಮನದಲ್ಲಿ ನೆಲೆಸಿರಬೇಕು ಅಂತ ಹೇಳಿದ್ರೆ, ಮತ್ತು ಜನರಿಗೆ ಪ್ರೇರಣೆ ಆಗಬೇಕು ಅಂತ ಹೇಳಿದ್ರೆ, ಅವ್ರಿಗೆ ಒಳ್ಳೆಯ ದಾರಿಯನ್ನು ತೋರಬೇಕು ಅಂತ ಹೇಳಿದ್ರೆ ಒಂದು ಸುಲಭವಾದಂಥ ಮಾರ್ಗ ಇದೆ. ಅದಕ್ಕೆ ಹಣ ಖರ್ಚಾಗೋದಿಲ್ಲ, ಶಕ್ತಿನೂ ಖರ್ಚಾಗೋದಿಲ್ಲ, ಸ್ವಲ್ಪ ಸಮಯ ಖರ್ಚಾಗ್ಬೋದು ಅಷ್ಟೇ. ಅದೇನಂತ ಹೇಳಿದ್ರೆ ಸೇವಾ ಮನೋಭಾವ, ಸೇವೆಯನ್ನು ಮಾಡಿದಂಥ, ದಾನ ಧರ್ಮಗಳನ್ನು ಮಾಡಿದಂಥ ವ್ಯಕ್ತಿ ಶಾಶ್ವತವಾಗಿ ಪ್ರಪಂಚದಲ್ಲಿ ಉಳಿತಾನೆ. ಅವನು ಅಂಥ ವ್ಯಕ್ತಿಯನ್ನು ಜನ ಕೊಂಡಾಡ್ತಾರೆ. ಅಂಥ ವ್ಯಕ್ತಿಯನ್ನು ಮನೆಯಲ್ಲಿ ಕೆಲವರು ಫೋಟೋ ಇಟ್ಟು ಅದನ್ನು ಸ್ಮರಿಸ್ಕೊಳ್ತಾರೆ, ದೇವರು ಅಂತಲೇ ಕರೀತಾರೆ ಅಲ್ವಾ? ಇತ್ತೀಚೆಗೆ ಒಬ್ಬ ವ್ಯಕ್ತಿ ಅಂಥದೇ ಒಂದು ಹೆಸರನ್ನ ಗಳಿಸ್ಕೊಂಡಿದ್ದಾರೆ. ಯಾರದು? ಪುನೀತ್ ರಾಜ್ಕುಮಾರ್. ಚಂದ್ರಿಗೆ ಫಿಲಮ್ ಚೆನ್ನಾಗಿ ಗೊತ್ತು. ಪುನೀತ್ ರಾಜ್ಕುಮಾರ್ ಆತ ಮಾಡಿದಂಥ ಸೇವಾ ಕಾರ್ಯ, ಸಹಾಯ, ಕಷ್ಟದಲ್ಲಿರುವಂಥವರಿಗೆ ಓಡಿ ಹೋಗಿ ಕೇಳದಲ್ಲೇ, ಯಾರೂ ಕೇಳಿಸ್ಕೊಳ್ದೇನೆ ಕೂಡ ನನಗೆ ಈ ಸಹಾಯ ಕಷ್ಟ ಇದೆ, ನನಗೆ ಸಹಾಯ ಮಾಡುವಂತ ಕೇಳ್ಕೊಳ್ದೇನೆ ಆ ಗಮನಕ್ಕೆ ಬಂದರೆ ತಾನೇ ಹೋಗಿ ಸಹಾಯ ಮಾಡುವಂಥ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಅಂತ. ಎಲ್ಲ ಇಡೀ ದೇಶದಾದ್ಯಂತ ಗೊತ್ತಿದೆ, ಪ್ರಪಂಚಕ್ಕೆ ಗೊತ್ತಿದೆ. ಅಮೇರಿಕದಲ್ಲೆಲ್ಲ, ಲಂಡನ್ನಲ್ಲೆಲ್ಲ ಮಾತನಾಡ್ತಾರೆ ಆತನ ಒಂದು ಇದನ್ನು. ಅನೇಕರು ಈಗ ಫಿಲ್ಮ್ ಇಂಡಸ್ಟ್ರಿನಲ್ಲೇ ಕೂಡ ಆತನನ್ನು ಅನುಕರಿಸೋದಕ್ಕೆ ಸ್ವಲ್ಪ ಮನಸ್ಸು ಮಾಡಿದ್ದಾರೆ. ಎಂದು ಯಾರಿಗೂ ಸಹಾಯ ಮಾಡದಂಥ ವ್ಯಕ್ತಿಗಳು ಸ್ವಲ್ಪ ಕೊಡಲಿಕ್ಕೆ ಮುಂದೆ ಬರ್ತಿದ್ದಾರೆ. ಸಹಾಯ ಮಾಡಿದ್ರು, ಆ ಹಾಸ್ಪಿಟಲ್ಗೆ ಸಹಾಯ ಮಾಡಿದ್ರು, ಈ ಒಂದು ಸಮಾಜ ಸೇವೆಗಾಗಿ ಸ್ವಲ್ಪ ಹಣವನ್ನು ಸಹಾಯ ಮಾಡಿದ್ರು ಅಂತ ನಾವು ಕೇಳಿಸ್ಕೊಂಡಿದ್ದೇವೆ. ನೀವು ಎಂದೂ ಕೇಳಿಸಿಕೊಳ್ಳದಂಥ ಒಂದು ವಿಷಯ ಇದೆ ಆತನ ಬಗ್ಗೆಯೇ. ಒಮ್ಮೆ ಈ ಲೈಟ್ ಬಾಯ್ ಅಂತ ಹೇಳ್ತಾರೆ ಗೊತ್ತಾ? ಈ ಫಿಲ್ಮ್ ಶೂಟ್ ಮಾಡಬೇಕಾದ್ರೆ ಈ ಲೈಟ್ಗಳನ್ನ ಹಿಡ್ಕೊಳ್ತಾರೆ, ಅವ್ರ ಮುಖದ ಹತ್ರ ಹೋಗಿ ಬ್ರೈಟಾಗಿ ಕಾಣಬೇಕಲ್ಲ. ಸೊ ಲೈಟ್ ಬಾಯ್ಸ್ ಇರ್ತಾರೆ. ಅದರಲ್ಲಿ ಒಬ್ಬ ಹುಡುಗ ಏನೋ ಆ ಚಾತುರ್ಯ ಕೆಳಗೆ ಬಿದ್ದು ಹೋಗ್ತಾನೆ. ಅವನಿಗೆ ತುಂಬ ಸೀರಿಯಸ್ ಆಗಿ ಏಟಾಗುತ್ತೆ. ಅದರಲ್ಲಿ ಯಾರು ಕರೆದಿರ್ತಾರೋ, ಅದು ನಿರ್ದೇಶಕನೋ ಅಥವಾ ನಿರ್ಮಾಪಕನೋ, ವಿಶೇಷವಾಗಿ ನಿರ್ಮಾಪಕ, ಅವನು ಏನೋ ಒಂದಷ್ಟು ಕೊಟ್ಬಿಟ್ಟು ಕಳಿಸ್ಬಿಡ್ತಾನೆ. ಆ ದಿನದ ಕೂಲಿ, ಹೋಗಪ್ಪ ನೀನು ಮನೆಗೆ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಅದು ಇವನಿಗೆ ಗೊತ್ತಾಗ್ಬಿಡುತ್ತೆ, ಪುನೀತ್ ರಾಜ್ಕುಮಾರ್ಗೆ ಗೊತ್ತಾಗಿ ಎರಡನೆಯ ದಿವಸ ಹೋಗಿ ಅಡ್ಮಿಟ್ ಆಗಿರ್ತಾನೆ ಆ ಹುಡುಗ. ಅವನಿಗೆ ತುಂಬ ಸೀರಿಯಸ್ ಆಗಿ ಏಟಾಗಿರುತ್ತೆ. ಹೋಗಿ ಎರಡನೇ ದಿವಸ ಹೋಗಿ ಆತನನ್ನು ನೋಡಿ ಮಾತನಾಡಿ ಆ ಹುಡುಗನಿಗೆ ಹೋಟೆಲ್ಲಿಂದ ಒಳ್ಳೆಯ ಊಟವನ್ನು ಪಾರ್ಸೆಲ್ ಮಾಡ್ಕೊಂಡೋಗಿ
ಕೊಟ್ಟುಬಿಟ್ಟು ಅವನಿಗೆ ಕೈ ತುಂಬ ಹಣವನ್ನು ಕೊಟ್ಟು, ನೋಡು ನೀನು ಆಸ್ಪತ್ರೆ ಖರ್ಚಿಗೆ ಎಷ್ಟಾಗುತ್ತೋ ಇಟ್ಕೋ ಈಗ, ನಂತರ ಇನ್ನೂ ಬೇಕಾದರೆ ನನ್ನ ಟೆಲಿಫೋನ್ ನಂಬರ್ ನಿನ್ನ ಹತ್ರ ಇದೆ, ನನಗೆ ಕಾಂಟ್ಯಾಕ್ಟ್ ಮಾಡು, ನಾನು ನಿನಗೆ ಕೊಡ್ತೀನಿ. ನಿರ್ಮಾಪಕರು ಏನು ಕೊಡದೆ ಹೋದ್ರೂ ಪರವಾಗಿಲ್ಲ, ನಾನು ನಿನಗೆ ಎಲ್ಲವನ್ನ ಆ ನಷ್ಟವನ್ನು, ನಿನಗೆ ಆಗಿರುವಂಥ ಖರ್ಚನ್ನು ನಾನು ಕಟ್ಕೊಡ್ತೀನಿ ಅಂತ ಆ ಹುಡುಗ ಕಣ್ಣೀರಿಟ್ಟು ಆ ಒಂದು ಸಾಕ್ಷಿಯನ್ನು ಕೊಟ್ಟ, ಹೇಳ್ದ. ಅದೇ ರೀತಿ ಒಬ್ಬ ತಾಯಿ, ಬಡವರು, ತುಂಬ ಬಡವರು, ಕೂಲಿ ಮಾಡಿ ಜೀವನ ಸಾಗಿಸ್ತಿದ್ದಂಥವ್ರು, ಮಗನಿಗೋ ಮಗಳಿಗೋ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗಬೇಕಾಗಿತ್ತು. 10 ಲಕ್ಷಕ್ಕೆ ಸ್ವಲ್ಪ ಕೊರತೆ ಇತ್ತು. ಅದನ್ನು ತಿಳಿದಂಥ ವ್ಯಕ್ತಿ ಖುದ್ದಾಗಿ ಹೋಗಿ 10 ಲಕ್ಷವನ್ನು ಚೆಕ್ಕನ್ನು ಅವರಿಗೆ ಕೊಟ್ಟು ಹೋಗಿದ್ದಾನೆ, ಯಾರಿಗೂ ಗೊತ್ತಿಲ್ಲ ಅಂತ. ಪ್ರಿಯ ಸಹೋದರ ಸಹೋದರಿ, ನಾನು ಯಾಕೆ ಈ ಒಂದು ಇದನ್ನು ನಿದರ್ಶನವನ್ನು, ನೈಜ ಘಟನೆಯನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಇದು ನಮಗೆಲ್ಲರಿಗೂ ಒಂದು ಕಣ್ ತೆರೆಸುವಂಥ ವ್ಯಕ್ತಿತ್ವ, ಕಣ್ ತೆರೆಸುವಂಥ ಉದಾಹರಣೆ, ಎಲ್ಲರೂ ಅನುಸರಿಸಬೇಕಾದದ್ದೇ. ಇದು ಕಷ್ಟವೇನೂ ಅಲ್ಲ, ದುಡ್ಡು ಕೊಡೋದು ಅಂತಲ್ಲ, ಸಹಾಯವನ್ನೇ. ಯಾರೋ ಒಂದು ಕುಟುಂಬದಲ್ಲಿ ಏನೋ ಒಂದು ತೊಂದರೆ ಇದೆ, ಹಾಗೂ ಒಂದು ಮನೆಯಲ್ಲಿ ಕಷ್ಟ ಇದೆ, ಎದ್ದು ಅಡುಗೆ ಮಾಡೋರಿಲ್ಲ, ಮನೆ ಕೆಲಸ ಮಾಡೋರಿಲ್ಲ, ಹೋಗಿ ಒಂದು ಸ್ವಲ್ಪ ಅಡುಗೆ ಮಾಡಿಕೊಡೋದು, ಮನೆ ಶುಚಿ ಮಾಡಿಬರೋದು, ಈ ಕೆಲಸ ಮಾಡೋದಾದ್ರೂ ಎಂಥ ಒಂದು ಒಳ್ಳೆ ಕೆಲಸ ಅಲ್ವಾ ಅದು. ಮದರ್ ತೆರೇಸರವರು ಇದೇ ರೀತಿ ಮಾಡ್ತಿದ್ದಿದ್ದಲ್ವಾ? ಮದರ್ ತೆರೇಸನು ಕೂಡ ಇದೇ ರೀತಿ ಮಾಡ್ತಿದ್ರು. ಮದರ್ ತೆರೇಸನು ಯಾರೋ ಒಬ್ಬರ ವ್ಯಕ್ತಿ ಸಂತರು, ಅವರು ಪ್ರತಿದಿನ ನಿತ್ಯ ಹೋಗ್ತಿದ್ರಂತೆ. ಪ್ರತಿದಿನ ಹೋಗಿ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಆದ ನಂತರ ವಾಪಸ್ ಬರ್ತಿದ್ರಂತೆ ಆಶ್ರಮಕ್ಕೆ. ಆಗ ಅವರ ಸಹಪಾಠಿಗಳು ಅವರನ್ನು ಒಂದು ಸಂದೇಹದವಾಗಿ ನೋಡ್ತಾರೆ, ಅವರ ಮೇಲೆ ಒಂದೇನೋ ಒಂದು ರೀತಿ ಡೌಟ್ ಬರುತ್ತೆ ಅವ್ರಿಗೆ, ಇವರು ಯಾಕೆ ಇಷ್ಟೊತ್ತಿನಲ್ಲಿ ಹೊರಗಡೆ ಹೋಗಿ ಬರ್ತಾರೆ, ಏನಿರಬೇಕು ಇಂಥ ಕಾರ್ಯ ಇವರಿಗೆ ಅಂತ ಹೇಳಿ. ಆಗ ಹೋಗಿ ಬೆಳಿಗ್ಗೆ ಅಲ್ಲ ಸಂಜೆನಲ್ಲಿ ಹೋಗಿ ಲೇಟಾಗಿ ಬರ್ತಾರೆ. ಅವರು ಏನೋ ತಪ್ಪು ತಿಳ್ಕೊಳ್ತಾರೆ, ಈ ವ್ಯಕ್ತಿ ಏನೋ ಮಾಡ್ತಿರಬೇಕು, ಅದರಿಂದ ಸಂಜೆನಲ್ಲಿ ಯಾರಿಗೂ ಗೊತ್ತಾಗ್ದಿದ್ದಂಗೆ ಹೋಗಿ ಬರ್ತಿದ್ದಾರೆ ಲೇಟಾಗಿ ಅಂತ. ಒಂದು ದಿನ ಯಾರೋ ಒಬ್ಬನ ಕಳಿಸ್ಕೊಡ್ತಾರೆ, ಹೋಗಿ ನೋಡ್ಕೊಂಬ, ಈ ವ್ಯಕ್ತಿ ಹೋಗೋದು ಎಲ್ಲಿಗೆ, ಏನು ಕೆಲಸ ಮಾಡಿ ಬರ್ತಾರೆ, ಕಂಡು ಹಿಡ್ಕೊಂಡು ಬಾ, ತಪ್ಪಾಗಿದ್ರೆ ಆಶ್ರಮದಿಂದ ಒದ್ದು ಆಚೆ ಹಾಕೋಣ. ಆ ವ್ಯಕ್ತಿ ಹೋಗಿ ಅವರನ್ನು ಹಿಂಬಾಲಿಸಿ ವಾಪಸ್ ಬರ್ತಾನೆ. ಏನನ್ನು ನೋಡಿದೆ, ಎಲ್ಲಿಗೆ ಹೋದರು ಅವರು? ಆ ವ್ಯಕ್ತಿ ಹೇಳ್ತಾರೆ, ನಾವೆಲ್ಲರೂ ಈ ಇವರ ಕ್ಷಮೆಯನ್ನು ಕೇಳಬೇಕು. ಅವ್ರ ಹೆಸರು ಬರ್ತಾ ಇಲ್ಲ, ಯಾರೊಬ್ಬರು ಸಂತರೆ, ಅವರ ಹೆಸರು, ಅವರ ಕಾರ್ಯವನ್ನು ನೋಡಿದ್ರೆ ನಿಜವಾಗ್ಲೂ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಏನು ಅಂತ ಕೆಲಸ? ಒಂದು ಗುಡಿಸಲಿನಲ್ಲಿ ಒಂದು ಅಜ್ಜಿ ಇದೆ, ಒಂದು ವಯಸ್ಸಾದಂಥ ಒಬ್ಬ ಮಹಿಳೆ ಇದ್ದಾರೆ, ಅವರಿಗೆ ಕಣ್ಣು ಕಾಣೋದಿಲ್ಲ, ಅಡುಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇವರು ಪ್ರತಿದಿನ ಹೋಗಿ ಮನೆಯನ್ನು ಗುಡಿಸಿ, ಆ ಗುಡಿಸಲನ್ನು ಗುಡಿಸಿ ಸ್ವಚ್ಛ ಮಾಡಿ ಅವರಿಗೆ ಏನೋ ತಿನ್ನೋದಕ್ಕೆ ರಾತ್ರಿಯಲ್ಲಿ ಸ್ವಲ್ಪ ಅಡುಗೆ ಮಾಡಿ ಇಟ್ಟು ಬರ್ತಿದ್ದಾರೆ. ಪ್ರತಿನಿತ್ಯ ಸೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಳು ಶುಭ ಸಂದೇಶದಲ್ಲಿ ನಾವು ಕೇಳಿಸ್ಕೊಂಡು ತ್ವರೆಯಾಗಿ ಓಡಿ ಹೋದ್ಲು ಅಂತ. ತ್ವರೆಯಾಗಿ, ನಾವೆಲ್ಲರೂ ಚಿಕ್ಕ ಹುಡುಗರಾಗೆ ತೊರೆಯಾಗಿ ಅಂತಾರೆ. ತೊರೆ ಅಂದರೆ ನೀರು ಇರುವುದಲ್ಲ, ಅದು ಅನೇಕರು ಇದು ತೊರೆಯಾಗಿ ಅಲ್ಲ, ತ್ವರೆಯಾಗಿ ಅಂದರೆ ಅತಿ ಶೀಘ್ರವಾಗಿ, ಒಂದು ನಿಮಿಷ ಕೂಡ ಏನೋ ಹಾಳು ಮಾಡಲಿದೆ. ಗೊತ್ತಾದ ವಿಷಯ ತಿಳಿದ ತಕ್ಷಣವೇ ಆಕೆ ಹೋಗ್ತಾಳೆ. ತಮ್ಮ ಸಂಬಂಧಿಗಳು, ಅವರ ತಾಯಿಯ, ಮಾತೆ ಮರಿಯಳ ತಾಯಿಯ ಅಣ್ಣಮ್ಮನವರ ಅಕ್ಕನೋ ತಂಗಿನೋ ಇರಬೇಕು, ಸಂಬಂಧಿಗಳು, ಆಂಟಿ, ಹೋಗಿ ಅವರಿಗೆ ತನ್ನ ಕೈಲಾದಷ್ಟು ಸಹಾಯವನ್ನು ಮಾಡ್ತಾರೆ. ಗಾಬ್ರಿಯಲ್ ದೂತ ಹೇಳ್ತಾನೆ, ಈಗೋ ನಿನ್ನ ಸಂಬಂಧಿಗಳು ಎಲಿಜಬೆತಳಿಗೆ ದೇವರು ಮಾಡಿರುವಂಥ ಅದ್ಭುತ. ಈಗ ಆಕೆ 6 ತಿಂಗಳ ಗರ್ಭಿಣಿ, ತನ್ನ ಮುಪ್ಪಿನಲ್ಲೂ ಆಕೆ ಮಗುವನ್ನು ಗರ್ಭ ತಾಳಿದ್ದಾಳೆ. ಇದನ್ನು ಕೇಳಿಸಿಕೊಂಡ ಮಾತೆ ಮರಿಯಮ್ಮನವರಿಗೆ ನಿಂತ್ಕೊಳ್ಳಿಕ್ಕಾಗಲಿಲ್ಲ. ಅವರು ಎಲಿಜಬೆತ್ ಹೇಳಿ ಕಳಿಸ್ಲಿ, ನಮ್ಮ ಚಿಕ್ಕಮ್ಮನ ದೊಡ್ಡಮ್ಮನ ಹೇಳಿ ಕಳಿಸ್ಲಿ, ಆಮೇಲೆ ಹೋಗೋಣ ಅಂತ ಏನು ಕೇಳಲಿಲ್ಲ, ವೆಯ್ಟ್ ಮಾಡಲಿಲ್ಲ. ಅವರು ತಕ್ಷಣವೇ ಯಾರ ಒಂದು ಆಹ್ವಾನವೂ ಇಲ್ಲದೆ, ಏನೂ ಇಲ್ಲದೆ ತ್ವರೆಯಾಗಿ ಆತುರಾತುರವಾಗಿ, ಈ ರೀತಿ ಹೇಳ್ಕೊಬೋದು ನಾವು, ಆತುರಾತುರದಿಂದ ಆಕೆ ಹೋಗ್ತಾರೆ. ಎಲ್ಲಿಗೆ? ರಾಜಾಜಿನಗರದಿಂದ ಕಬ್ಬನ್ಪೇಟೆಗಲ್ಲ,
ಹೋಗ್ತಾರೆ ಎಲ್ಲಿಗೆ? 100 ಮೈಲಿಗಳ ದೂರ. ಯಾವ ರೀತಿ? ಬಸ್ನಲ್ಲೂ ಅಲ್ಲ, ಟ್ರೈನ್ನಲ್ಲೂ ಅಲ್ಲ, ಕಾರ್ನಲ್ಲೂ ಅಲ್ಲ, ಕಾಲ್ನಡಿಗೆಯಲ್ಲಿ 100ಕ್ಕೂ ಹೆಚ್ಚು ಮೈಲ್ಗಳ ಅಂತರವನ್ನು ಆಕೆ ಹೋಗಿ ಅಲ್ಲಿ ಆಕೆಯನ್ನು ನೋಡಿ ಆಕೆಗೆ ಸಹಾಯವನ್ನು ಮಾಡಿ, ತನ್ನ ಕೈಲಾದಷ್ಟು ಸಹಾಯವನ್ನು ಮಾಡಿ, ನಂತರ ಅವರು 3 ತಿಂಗಳಾದ ಬಳಿಕ ಹಿಂತಿರುಗಿ ಬರುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಸೇವೆಯನ್ನು ಮಾಡುವಂಥ ಒಬ್ಬ ವ್ಯಕ್ತಿ ನಿಜವಾಗಲೂ ಈ ಸಮಾಜದಲ್ಲಿ ಶಾಶ್ವತವಾಗಿ ಉಳ್ಕೊಳ್ತಾನೆ. ಹಂಗೇರಿಯ ಸಂತ ಎಲಿಜಬೆತರು ಅಂತ ಕಾಣುತ್ತೆ, ಬಹುಶಃ ಹೌದು, ಸಂತ ಎಲಿಜಬೆತರು. ಅವರು ರಾಣಿಯಾಗಿದ್ದರೂ ಕೂಡ ಅವರು ಮಾಡಿದಂಥ ಸೇವೆ ಏನು ಗೊತ್ತಾ? ಇವರು ಮಹಾರಾಣಿಯಾದರೂ ಅರಮನೆಯಲ್ಲಿ ಭಿಕ್ಷುಕರನ್ನ, ಕುಂಟರನ್ನ, ಕುರುಡರನ್ನ ಮತ್ತು ರೋಗಿಗಳನ್ನ ಅರಮನೆಗೆ ಕರೆದು ಪ್ರತಿದಿನ ಅವರಿಗೆ ಅರಮನೆಯಲ್ಲಿ ಊಟವನ್ನು ಹಾಕಿ ಅವರನ್ನು ಶುಶ್ರೂಷೆಯನ್ನು ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಕಳಿಸ್ತಾರೆ. ಈಗ ಎಷ್ಟು ದಿನ ಅಂತ ನೋಡೋದು. ಇವರ ಅತ್ತೆ ಇವರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ, ಗಂಡನಿಗೆ, ರಾಜನಿಗೆ ಹೇಳ್ತಾರೆ, ನೋಡು ನಿನ್ನ ಹೆಂಡತಿ, ನನ್ನ ಸೊಸೆ ಈ ಅರಮನೆಯನ್ನ ಭಿಕ್ಷುಕರ ಒಂದು ಮನೆಯನ್ನಾಗಿ ಪರಿವರ್ತಿಸ್ತಿದ್ದಾಳೆ. ಅವರೆಲ್ಲ ರೋಗಿಗಳು ಬರ್ತಿದ್ದಾರೆ, ಇದು ರೋಗಿಗಳ ಒಂದು ತಾಣವಾಗ್ತಾ ಇದೆ ನನ್ನ ಅರಮನೆ, ತಾಳಕ್ಕಾಗೋದಿಲ್ಲ. ಆಮೇಲೆ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ, ರೂಮ್ಗೆ ಕರ್ಕೊಂಡೋಗಿ ಅವ್ರು ಏನು ಮಾಡ್ತಾಳೋ ಗೊತ್ತಿಲ್ಲ. ರಾಜನಿಗೆ ನನ್ನ ಹೆಂಡತಿ ಯಾವತ್ತೂ ತಪ್ಪು ಮಾಡೋದಿಲ್ಲ ಅಂತ ಗೊತ್ತಿದೆ, ಆದರೂ ಒಂದು ದಿನ ನಾನು ಯಾಕೆ ನೋಡಬಾರದು ಪರಿಶೀಲಿಸಿ. ಒಂದು ದಿನ ಎಲ್ಲರನ್ನ ಕಳಿಸಿ ಒಬ್ಬ ರೋಗಿಯನ್ನು ಆಕೆ ಒಂದು ಕೊಠಡಿಗೆ ಕರ್ಕೊಂಡೋಗಿ ಮಂಚದ ಮೇಲೆ ಮಲಗಿಸಿ ಆತನ ಶುಶ್ರೂಷೆ ಮಾಡ್ತಿರ್ತಾಳೆ. ಅವನು ಕೈಮೆಲ್ಲ ಹುಣ್ಣಾಗಿದೆ. ಅವನನ್ನು ಗಾಯಗಳನ್ನು ತೊಳೆದು ಆತನಿಗೆ ಬೇಕಾದಂಥ ಸಹಾಯವನ್ನು ಆಕೆ ಮಾಡ್ತಿರ್ತಾಳೆ. ಇದನ್ನು ನೋಡಬೇಕು ಅಂತ ಬಂದಂಥ ರಾಜ ಆಕೆಯ ಗಂಡ ನೋಡಿ ದಿಗ್ಭ್ರಾಂತನಾಗ್ತಾನೆ. ಆಶ್ಚರ್ಯ ಆಗುತ್ತೆ ಅವನಿಗೆ. ಅಲ್ಲಿ ಸಾಕ್ಷಾತ್ ಯೇಸು ಸ್ವಾಮಿಯನ್ನ ಕಾಣ್ತಾನೆ ಮಂಚದ ಮೇಲೆ. ಈಕೆ ಒಬ್ಬ ರೋಗಿ, ಗಾಯಗಳಿಂದ ಹುಣ್ಣುಗಳಿಂದ ನರಳುತ್ತಿದ್ದಂಥ ಒಬ್ಬ ರೋಗಿಯನ್ನ ಮಂಚದ ಮೇಲೆ, ಹಾಸಿಗೆಯ ಮೇಲೆ ಮಲಗಿಸಿ ಅವನ ಗಾಯಗಳನ್ನು ಈಕೆ ತೊಳಿತಾ ಇರ್ತಾಳೆ, ಮುಲಾಮ್ ಹಾಕ್ತಿರ್ತಾಳೆ. ಆಗ ಇವನಿಗೆ ಕಾಣಿಸಿದ್ದು ಯೇಸು ಸ್ವಾಮಿ, ಸಾಕ್ಷಾತ್ ಯೇಸು ಸ್ವಾಮಿ. ಮೈಯೆಲ್ಲ ಹುಣ್ಣಾಗಿ ಗಾಯಗಳಾಗಿದ್ದಂಥ ಯೇಸು ಸ್ವಾಮಿಯನ್ನು ಮಲಗಿಸಿ ಈಕೆ ಔಷಧಿಯನ್ನು ಹಚ್ಚುತ್ತಿರುವಂಥದ್ದು. ತಕ್ಷಣವೇ ಬಂದು ಅವನ ಅಮ್ಮನಿಗೆ ಹೇಳ್ತಾ ಇರತ್ತೆ, ಆಕೆ ಮಾಡ್ತಿರೋದು ದೇವತಾ ಕಾರ್ಯ. ಸಾಕ್ಷಾತ್ ದೇವರನ್ನು, ಯೇಸು ಸ್ವಾಮಿಯನ್ನೇ ಆಕೆ ಶುಶ್ರೂಷೆ ಮಾಡ್ತಿದ್ದಾಳೆ, ಆತರಿಗೆ ಸಹಾಯ ಮಾಡ್ತಿದ್ದಾಳೆ ಅಂಥದನ್ನು ತಡೆಯೋದು ಬೇಡ, ಆಕೆ ಕಾರ್ಯವನ್ನು ಮುಂದುವರಿಸಲಿ ಅಂತ. ಪ್ರಿಯ ಸಹೋದರ ಸಹೋದರರೇ, ಹೀಗೆ ಅನೇಕ ಎಲ್ಲರ ಸಂತರುಗಳನ್ನು ಈ ದಿನ ನಾವು ಅವರ ಜೀವನ ಚರಿತ್ರೆಯನ್ನು ನೋಡಿದ್ರೆ, ಸೇವೆ ಮಾಡಿ ಸಂತರುಗಳಾಗಿದ್ದಾರೆ ಹೊರತು, ಸೇವೆ ಮಾಡಿ ಬೇರೆಯವರಿಗೆ ಪ್ರೇರಣೆಯಾಗಿದ್ದಾರೆ ಹೊರತು, ಸೇವೆ ಮಾಡಿಸಿಕೊಂಡು ಇದುವರೆಗೆ ಯಾರೂ ಫೇಮಸ್ ಆಗಿಲ್ಲ, ಇದುವರೆಗೆ ಯಾರೂ ಸಮಾಜದಲ್ಲಿ ಹೆಸರನ್ನು ಉಳಿಸ್ಕೊಂಡಿಲ್ಲ, ಅವರು ಅಮರರಾಗಿಲ್ಲ, ಶಾಶ್ವತವಾಗಿಲ್ಲ. ಬದಲಿಗೆ ಧರ್ಮಸಭೆಯಲ್ಲಿ, ದೇಶಗಳಲ್ಲಿ, ಚರಿತ್ರೆಯಲ್ಲಿ ಶಾಶ್ವತವಾಗಿ ಉಳಿದಿರುವಂಥವರು ಅಂತ ಹೇಳಿದ್ರೆ ಸೇವೆಯನ್ನು ಮಾಡಿದಂಥವರು, ಸೇವೆ ಮಾಡಿದಂಥ ವ್ಯಕ್ತಿಗಳು. ಮದರ್ ತೆರೇಸಾ ಅವರು ಸಂತರಾಗಿದ್ದಕ್ಕಾಗಿ, ಇದೇ ಕೆಲಸಕ್ಕಾಗಿ, ಇದೊಂದು ಕಾರ್ಯ, ಸೇವಾ ಕಾರ್ಯ, ಸೇವೆ. ಬೀದಿ ಪಕ್ಕದಲ್ಲಿ, ರಸ್ತೆಯ ಬದಿಯಲ್ಲಿ, ಮೋರಿಯಲ್ಲಿ, ಮಾರುಕಟ್ಟೆಯಲ್ಲಿ ಬಿದ್ದಿದ್ದಂಥ ರೋಗಿಗಳನ್ನು ಕರ್ಕೊಂಡು ಬಂದು, ಮೈಯೆಲ್ಲ ಹುಣ್ಣಾಗಿದ್ದಂಥ ರೋಗಿಗಳನ್ನು ಕರ್ಕೊಂಡು ಬಂದು ಆಶ್ರಮದಲ್ಲಿಟ್ಟು ಸ್ವತಃ ಅವರಿಗೆ, ಅವರ ಹುಣ್ಣುಗಳಿಗೆ ಇವರು ಔಷಧಿಯನ್ನು ಹಚ್ಚಿ ಅವರು ತೋರಿಸಿದಂಥ ಕಾಳಜಿ, ಅವರ ಬಗ್ಗೆ ವಹಿಸಿದಂಥ ಒಂದು ಆಸಕ್ತಿ, ಇದೆಲ್ಲ ಈ ಥರ ಅವರಿಗೆ ಆ ಮಾಡಿದಂಥ ಕಾರ್ಯಕ್ಕಾಗಿ ಅವರು ಇಂದು ಶಾಶ್ವತವಾಗಿದ್ದಾರೆ. ಆ ಒಂದು ಕಾರಣಕ್ಕಾಗಿಯೇ ಅವರನ್ನು ಸಂತರು ಎಂಬುದಾಗಿ ಘೋಷಣೆ ಮಾಡಲಾಗಿದೆ, ಸಂತರಾಗಿದ್ದಾರೆ ಅವರು. ಹೀಗೆ ಒಮ್ಮೆ ಮದರ್ ತೆರೇಸಾ ಅವರು ಹೋಗ್ತಾ ಇದ್ರಂತೆ ರಸ್ತೆ ಬದಿಯಲ್ಲಿ. ಅವರ ಚಾಳಿ, ಯಾರೇ ಒಬ್ಬ ಭಿಕ್ಷುಕ ಕಂಡ್ರು, ಯಾರೇ ಒಬ್ಬ ರೋಗಿ ಕಂಡ್ರು, ಅಲ್ಲಿ ತಕ್ಷಣ ಹೋಗಿ ಅವನನ್ನು ಮುಟ್ಟು ನೋಡಿ ಅವರಿಗೆ ಬೇಕಾದಂಥ ಆರೈಕೆಯನ್ನು ಮಾಡೋದು. ಈಗ ಈ ರೀತಿಯಾಗಿ ಒಬ್ಬ ತುಂಬ ಮೈಯೆಲ್ಲ ಗಾಯಗಳಾಗಿ ಕೊಳೆತು ಅದು ನಾರ್ತಿರುವಂಥ ಒಂದು ದೃಶ್ಯ
ವಾಸನೆ ಹೊಡಿತಾ ಇದ್ದಾನೆ ದುರ್ನಾಥ. ಅವನನ್ನು ನೋಡಿ ಅದನ್ನು ಆ ದೃಶ್ಯವನ್ನು ನೋಡಿ ಒಬ್ಬ ವ್ಯಕ್ತಿ ಹೇಳ್ತಾನಂತೆ, ಸಿಸ್ಟರ್ ಎಂಥ ಕೆಲಸ ಮಾಡ್ತಿದ್ದೀರಾ ನೀವು, ಅವನನ್ನು ಮುಟ್ತಿದ್ದೀರಾ, ಆ ರೋಗ ನಿಮ್ಗಂಟ್ಕೊಳ್ಳಲ್ವಾ? ನಿಮಗೆ ಬಂದರೆ ಏನು ಮಾಡ್ತೀರಾ? ನನಗೆ ನೀವು 1 ಕೋಟಿ ರೂಪಾಯಿ ಕೊಟ್ಟರು ಸಹ ಈ ಕೆಲಸ ಮಾಡನಾರಲೇ ನಾನು, ಈ ಕೆಲಸ ನಾನು ಮಾಡಲ್ಲ, ನನಗಂತೂ ಆಗಲ್ಲ, ನೀವು ಅದು ಯಾವ ರೀತಿ ಈ ಕೆಲಸ ಮಾಡ್ತಿದ್ದೀರೋ ಗೊತ್ತಿಲ್ಲ. ಆಗ ಮದರ್ ತೆರೇಸರ್ ಅವರು ಹೇಳ್ತಾರಂತೆ, ಅಪ್ಪ ಬಾ ಇಲ್ಲಿ, ನಾನು ಅಷ್ಟೇ, ನಿನಗೆ 1 ಕೋಟಿ ಅಲ್ಲ, ನನಗೆ 1000 ಕೋಟಿ ಕೊಟ್ಟರು ನನಗೆ ಈ ಕೆಲಸ ನಾನು ಮಾಡಲ್ಲ, ಈ ಕೆಲಸ ಮಾಡಲ್ಲ. ಆದರೆ ನಾನು ಆ ವ್ಯಕ್ತಿಯನ್ನು ನಾನು ಆರೈಕೆ ಮಾಡ್ತಿದ್ದೇನೆ, ಆ ವ್ಯಕ್ತಿಯನ್ನು ನಾನು ಗಾಯಗಳನ್ನು ನಾನು ತೊಳಿತಿದ್ದೇನೆ ಒಂದೇ ಒಂದು ಕಾರಣಕ್ಕಾಗಿ, ಏಕೆಂದರೆ ಅವನು ನನ್ನ ಸಹೋದರ, ಅವನು ನನ್ನ ಸಹೋದರ, ಅವನಲ್ಲಿ ನಾನು ಯೇಸು ಸ್ವಾಮಿಯನ್ನು ಕಾಣುತ್ತೇನೆ, ಯೇಸು ಸ್ವಾಮಿ, ಸಾಕ್ಷಾತ್ ಯೇಸು ಸ್ವಾಮಿಯನ್ನೇ ನಾನು ಅವನಲ್ಲಿ ನೋಡ್ತೇನೆ ಎಂಬುದಾಗಿ ಹೇಳಿದ್ರಂತೆ. ಆತ ನಾಚಿಕೆಯಿಂದ ತಲೆ ತಗ್ಗಿಸಿ ಸಾರಿ ಸಿಸ್ಟರ್ ಅಂತ ಹೇಳಿ ಹೋಗ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಇದು ಸೇವೆ. ಸೇವೆಯಿಂದ ಒಬ್ಬ ವ್ಯಕ್ತಿಯನ್ನು ಗರಿಷ್ಠ ಮಟ್ಟಕ್ಕೆ, ಉನ್ನತ ಮಟ್ಟಕ್ಕೆ, ಉತ್ಕೃಷ್ಟ ಮಟ್ಟಕ್ಕೆ ಎತ್ತುವಂಥದ್ದು ಸೇವೆಯೇ ಹೊರತು ಬೇರೆ ಯಾವುದೂ ಅಲ್ಲ. ಸೇವೆ ಮಾಡಿಸಿಕೊಂಡು ಏನು ಶ್ರೇಷ್ಠರಾದಂಥವರು ಯಾರೂ ಇಲ್ಲ. ಯೇಸು ಸ್ವಾಮಿ ಹೇಳಿದ್ದೇನು, ನಾನು ಬಂದಿರುವುದು ಸೇವೆ ಮಾಡಿಸಿಕೊಳ್ಳೋದಕ್ಕಲ್ಲ, ಸೇವೆ ಮಾಡುವುದಕ್ಕೆ. ಯಾರು ನಿಮ್ಮಲ್ಲಿ ಶ್ರೇಷ್ಠ, ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೋ ಅಂಥವನು ನಿಮ್ಮ ಸೇವಕನಾಗಿರಲಿ, ನಿಮ್ಮ ಸೇವೆಯನ್ನು, ಬೇರೆಯವರ ಸೇವೆಯನ್ನು ಮಾಡಲಿ. ಸೇವೆಯ ಮೂಲಕ ಯೇಸು ಸ್ವಾಮಿ ಅಲ್ಲೇ ಹೇಳಿದ್ದಾರೆ, ಸೇವೆ ಮಾಡುವುದರ ಮೂಲಕವೇ ಒಬ್ಬ ವ್ಯಕ್ತಿ ಹೆಸರನ್ನು ಗಳಿಸೋದಕ್ಕೆ, ಒಬ್ಬ ದೊಡ್ಡ ವ್ಯಕ್ತಿ ಆಗೋದಕ್ಕೆ ಸಾಧ್ಯ. ನೀವು ಅಷ್ಟೇ ಹಾತೊರೆಯಬೇಡಿ, ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಹಾತೊರೆಯಬೇಡಿ, ಸೇವೆ ಮಾಡುವುದಕ್ಕೆ ಮುಂದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಳಲ್ಲಿಗೆ ಇದ್ದಂಥ ಹಿರಿಯರಿಗೆ ಹಿರಿಯರ ಮೇಲಿನ ಆಕೆ ಗೌರವ, ಕಾಳಜಿ ಮತ್ತು ಸೇವಾ ಮನೋಭಾವವನ್ನು ನಾವು ಸ್ಪಷ್ಟವಾಗಿ ಕಾಣ್ತೇವೆ ಮಾತೆ ಮರಿಯಳಲ್ಲಿ. ಈಗ ನಮ್ಮ ಒಂದು ಕುಟುಂಬ ಜೀವನಕ್ಕೆ ಬರೋಣ. ನಮ್ಮ ಕುಟುಂಬಗಳು ಮಾತೆ ಮರಿಯಳನ್ನು, ಅಫ್ಕೋರ್ಸ್ ಪ್ರತಿಯೊಬ್ಬರು ಅಷ್ಟೇ ನಮ್ಮ ಕುಟುಂಬಕ್ಕೆ ಸಂತ ಜೋಸೆಫರನ್ನ ತಂದೆಯಾಗಿ, ಮಾತೆ ಮರಿಯಳನ್ನು ನಮ್ಮ ಕುಟುಂಬದ ತಾಯಿಯನ್ನಾಗಿ ನಾವೆಲ್ಲರೂ ಸ್ವೀಕಾರ ಮಾಡ್ತೇವೆ. ಖಂಡಿತವಾಗ್ಲೂ ಹೌದು. ಅವರನ್ನು ನಾವು ಕುಟುಂಬದ ತಾಯಿಯಾಗಿ, ಮಾತೆಯಾಗಿ ಸ್ವೀಕರಿಸಿದ ಮೇಲೆ ನಮ್ಮ ಜೀವನ ಆಕೆಯ ಜೀವನಕ್ಕೆ ಎಷ್ಟು ಒಂದು ಹೋಲಿಕೆ ಆಗಬಹುದು, ಯಾವ ರೀತಿ ಇರಬಹುದು, ನಮ್ಮ ಸೇವೆ, ನಮ್ಮಲ್ಲಿರುವಂಥ ಸೇವಾ ಮನೋಭಾವ ಎಷ್ಟಿದೆ. ಹಿರಿಯರನ್ನ ಕಂಡ್ರೆ ನಾವು ಎಷ್ಟು ಗೌರವಿಸ್ತೇವೆ ನಮ್ಮ ಮನೆಗಳಲ್ಲಿ. ಹೊರಗಡೆಯವ್ರನ್ನ ಬಿಟ್ಬಿಡಿ, ಹೊರಗಡೆ ಫರ್ಗೆಟ್ ಅಬೌಟ್ ಅದರ್ಸ್. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸ್ವಂತ ಕುಟುಂಬಗಳಲ್ಲಿ ಇರುವಂಥ ಹಿರಿಯರನ್ನು ಎಷ್ಟು ಜನ ನಾವು ಗೌರವಿಸ್ತೇವೆ, ಅವರ ಸೇವೆಯನ್ನು ಎಷ್ಟು ಚೆನ್ನಾಗಿ ನಾವು ಮಾಡ್ತೇವೆ, ಅವರಿಗೆ ಎಷ್ಟು ಗೌರವ ಕೊಡ್ತೇವೆ, ಅವರಿಂದ ಎಲ್ಲವನ್ನ ಸ್ವೀಕರಿಸಿದ್ದೇವೆ ಅಲ್ವಾ. ನಾವು ಈಗ ಅವರಿಗೆ ಅದೇ ರೀತಿ ಸೇವೆಯನ್ನು ಮಾಡುವುದಕ್ಕೆ ಎಷ್ಟು ಜನ ಮುಂದಾಗ್ತೇವೆ? ಅದೇ ಭಾವನೆ ನಮ್ಮಲ್ಲಿದೆಯಾ? ಸೇವಾ ಭಾವನೆ ನಮ್ಮಲ್ಲಿದೆಯಾ? ಬೇರೆಯವ್ರಿಗಲ್ಲ, ನಿನ್ನ ಸ್ವಂತದವರಿಗೆ, ಅದು ಅಮ್ಮನೇ ಆಗಿರ್ಬೋದು, ಅಪ್ಪನೇ ಆಗಿರ್ಬೋದು, ಅಜ್ಜ ಅಜ್ಜಿ, ಯಾರೇ ನಿಮ್ಮ ಪೂರ್ವಜರು ಯಾರೇ ಆಗಿರ್ಬೋದು, ಅವರಿಗೆ ನಾವು ಮಾಡುವಂಥ ಸೇವೆ ನಿಜವಾಗಲೂ ಮುಕ್ತ ಮನಸ್ಸಿಂದ ಸಂತೋಷದಿಂದ ಮಾಡ್ತೇವೆ ನಾವು, ಅಥವಾ ಅವರನ್ನು ನಾವು ಒಂದು ಹೊರೆ ಅಂತ ಇಟ್ಕೊಂಡಿದ್ದೀವ? ಅನ್ಸ್ಕೊಳ್ಳುತ್ತೆ ನಮಗೆ. ಅವರು ಒಂದು ಹೊರೆಯಾಗಿ ಮಾರ್ಪಾಡಾಗಿದ್ದಾರೆ ನಮ್ಮ ಕುಟುಂಬಗಳಲ್ಲಿ. ಹೌದು ಅಂತ ಹೇಳ್ತೀನಿ ನಾನು. ಅನೇಕ ಇಂದಿನ ಒಂದು ಕೆಲವು ಕುಟುಂಬಗಳನ್ನು ನಾವು ಗುರುಗಳಿಗೆ ನಮ್ಗೆ ಅವೆಲ್ಲ ತುಂಬ ಚೆನ್ನಾಗಿ ಮಾಹಿತಿಗಳು ಬರ್ತಾ ಇರ್ತವೆ. ಈ ಕುಟುಂಬದಲ್ಲಿ ಈ ರೀತಿ ಇದೆ, ಕಷ್ಟ ಇದೆ. ಯಾಕಂದರೆ ಹಿರಿಯರೇ ಗೋಳಾಡ್ತಾರೆ. ನನ್ನ ಧರ್ಮ ಕೇಂದ್ರದಲ್ಲೇ ತಂದೆ ತಾಯಿಗಳು ದಿನಾ ಪೂಜೆ ಬರ್ತಾರೆ. ಅವ್ರು ಹೇಳ್ತಾರೆ, ಕಣ್ಣೀರು ಸುರಿಸಿ ಹೇಳ್ತಾರೆ. ಮಗ ಹೇಳ್ತಾನಂತೆ, ನೀವಿನ್ನೂ ಯಾಕೆ ಬದುಕಿದ್ದೀರಾ? ನೀವು ಯಾಕೆ ಸಾಯಬಾರ್ದು? ಇನ್ನೂ ಬದುಕಿದ್ದೀರಲ್ಲ, ನಿಮ್ಮ ಸೇವೆ ಎಷ್ಟು ಮಾಡಬೇಕು ನಾವು? ಎಷ್ಟು ವರ್ಷ ಅಂತ ಮಾಡೋಣ? ಅವ್ರಿನ್ನೂ ಕೈ ಕಾಲು ಗಟ್ಟಿ ಇದೆ, ಅಪ್ಪನಿಗೆ ಇನ್ನೂ ಕೈ ಕಾಲು ಗಟ್ಟಿ ಇದೆ, ಚೆನ್ನಾಗೇ ಇದ್ದಾರೆ. ಇನ್ನು ಮೂಲೆಯಲ್ಲಿ ಕೂತ್ಕೊಂಡ್ರೆ, ಹಾಸಿಗೆ ಹಿಡಿದ್ರೆ ಇನ್ಯಾವ ರೀತಿ, ಇನ್ನೆಷ್ಟು ಮಟ್ಟಿಗೆ ಅವ್ರನ್ನ ಸಾಕ್ಬೋದು? ಮಕ್ಕಳು, ಸ್ವಂತ ಮಗ ಈ ರೀತಿ ಹೇಳಿ ಕಣ್ಣೀರು ಹಾಕ್ತರು. ನನಗೆ ಕಣ್ಣೀರು ಹಾಕಿ ಈ ರೀತಿ ಹೇಳಿದ್ರು.
ಅವರಲ್ಲಿ ಇರುವಂಥ ಏನೋ ಹಣ ಆಸ್ತಿ ಎಲ್ಲವೂ ಅವರ ಸಂಪಾದನೆ ಎಲ್ಲ ಬೇಕು. ನಾವು ಚಿಕ್ಕವರಾಗಿದ್ದಾಗ ನಮ್ಮೆಲ್ಲ ನೋಡಿದ್ದಾರೆ, ನಮ್ಮನ್ನೆಲ್ಲ ತೊಳೆದಿದ್ದಾರೆ, ಮಾಡಿದ್ದಾರೆ, ಮಾಡಿ ಎತ್ತಾಕಿದ್ದಾರೆ. ಈಗ ಅವರನ್ನು ಯಾರು ನೋಡಬೇಕು? ಇದು ಎರಡನೇ ಬಾಲ್ಯ ಅವರಿಗೆ, ಹಿರಿಯರಿಗೆ ಎರಡನೇ ಬಾಲ್ಯ. ಮೊದಲನೇ ಬಾಲ್ಯ, ಆ ಬಾಲ್ಯವನ್ನು ನಾವು ಕೂಡ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ನಿನಗೂ ಇದೆ, ಮುಂದೊಂದು ದಿನ ಇದೆ ಆ ಬಾಲ್ಯವನ್ನು, ಎರಡನೇ ಬಾಲ್ಯವನ್ನು, ಬಾಲ್ಯಾವಸ್ಥೆಯನ್ನು ನಾವು ಕೂಡ ಅನುಭವಿಸ್ತೇವೆ. ನೀನು ಪುಟ್ಟ ಮಗುವಾಗಿದ್ದಾಗ ನಿನ್ನ ತಂದೆ ತಾಯಿಗಳು, ಹಿರಿಯರು ಎಷ್ಟು ಮುತುವರ್ಜಿ ವಹಿಸಿ ನಿನ್ನನ್ನು ಸಾಕಿ ಸಲಹಿದ್ರು. ಈಗ ನಿನ್ನ ಕೈಲಾದಷ್ಟು ಸೇವೆಯನ್ನು ಮಾಡೋದಕ್ಕೆ ಎಷ್ಟು ಮುಂದಾಗಿದೆಯಾ? ನಿನ್ನೆ ಫಾದರ್ ಥಾಮಸ್ ರವರು ಕೊಟ್ಟಂಥ ನಿಮಗೆ ಅಡ್ವೈಸು ಕೊನೆ ಪೂಜೆ ಆದಮೇಲೆ ಕೊಡ್ತಿದ್ರು. ನಾನು ಯೂಟ್ಯೂಬ್ ನೋಡಿದೆ, ಏನು ಹೇಳ್ತಿರ್ಬೋದು ಫಾದರ್ ಥಾಮಸ್ ಅಂತ ಹೇಳಿದ್ರೆ ಅಡ್ವೈಸ್ ಜ್ಞಾಪಕ ಇದೆಯಾ? ಮರ್ತು ಬಿಟ್ರ? ಇಟ್ಕೊಳ್ಳಿ, ಜೋಪಾನವಾಗಿ ಇಟ್ಕೊಳ್ಳಿ, ಯಾವುದನ್ನು ಬರೆಯೋಕೆ ಹೋಗಬೇಡಿ. ಯಾರಿಗೂ ಬರೆದ್ರೆ ಹಣ ಆಸ್ತಿ ಮಕ್ಕಳ ಕೈ ಕೊಟ್ಟರೆ ನಿಮ್ಮ ಪಾಡು ನಾಯಿ ಪಾಡು ಅಂತ ಹೇಳಿದ್ದಾರೆ. ಬಹುಶಃ ಅವ್ರು ಕೇಳಿಸ್ಕೊಳ್ತಿದ್ದಾರೋ ಏನೋ ಗೊತ್ತಿಲ್ಲ. ನಾಯಿ ಪಾಡು, ಯಾಕಂದರೆ ಇರುವಂಥದ್ದು ದೃಷ್ಟಿಯೆಲ್ಲ ಎಲ್ಲಿ? ಅಲ್ಲಿ ಗಳಿಕೆಯಲ್ಲಿ ಅಷ್ಟೇ. ಅದಾದ ನಂತರ ಬೇರೆ ಯಾವುದು? ಅವರ ಅಪ್ಪ ಅಮ್ಮನನ್ನೇ ಕೂಡ ಈ ಆಶ್ರಮಕ್ಕೆ ಓಡಿಸುವಂಥದ್ದು ನೋಡಿ ಎಷ್ಟು ಕುಟುಂಬಗಳಲ್ಲಿಲ್ಲ. ಅವರು ಏನೇ ಒಂದು ಹೇಳಿದ್ರು ಕೂಡ ತಪ್ಪಾಗುತ್ತೆ. ಏನೇ ಒಂದು ಹೇಳಿದ್ರು ಕೂಡ ಅವ್ರದ್ದು ನಮಗೇನೋ ನನಗೆ ಇರಿಟೇಟ್ ಆಗುತ್ತೆ. ಇರಿಟೇಷನ್ ಈಗ ನಾವು ಎಷ್ಟು ಇರಿಟೇಟ್ ಮಾಡಿರ್ತೇವೆ ಮಗಳು ಆಗಿರಬೇಕಾದ್ರೆ, ಅಥವಾ ನಾವು ಕೂಡ ಏನೋ ಬೆಳೀತಾ ಇರಬೇಕಾದ್ರೆ ನಾವು ಎಷ್ಟು ಇರಿಟೇಟ್ ಮಾಡಿರ್ಬೋದು ಅವ್ರಿಗೆ, ಅದು ಲೆಕ್ಕಕ್ಕಿಲ್ಲ. ಈಗ ಅವರು ಏನೇ ಹೇಳಿದ್ರು ಇರಿಟೇಷನ್ ಆಗುತ್ತೆ, ನಮಗೆ ಬೇಡ ಅನ್ನಿಸುತ್ತೆ, ನಮಗೆ ಹಿತವಾಗಿರೋದಿಲ್ಲ. ಪ್ರಿಯ ಸಹೋದರ ಸಹೋದರರೇ, ಹಿರಿಯರನ್ನು ಮನೆಯಲ್ಲಿ ಇಟ್ಕೊಳ್ಳೋದೇ ಒಂದು ಸೌಭಾಗ್ಯ, ಒಂದು ದೇವರ ಒಂದು ವಿಶೇಷ ವರ. ಹಿರಿಯರನ್ನು ಹಿರಿಯ ಕುಟುಂಬದಲ್ಲಿ ಇನ್ನೂ ತಂದೆ ತಾಯಿಗಳು, ಪೂರ್ವಜರ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರೋ ಅಂಥವ್ರು ನಿಜವಾಗಲೂ ಭಾಗ್ಯಶಾಲಿಗಳು. ನಾನು ಹೇಳ್ತೇನೆ, ಅಂಥವ್ರು ಭಾಗ್ಯಶಾಲಿಗಳು. ಅಂಥವ್ರಿಗೆ ಉತ್ತಮವಾದ ಭವಿಷ್ಯ ಸಿಗುತ್ತೆ ಖಂಡಿತವಾಗಲೂ. ಅದನ್ನು ನಾವು ಬೈಬಲ್ನಲ್ಲೇ ಓದ್ತೇವೆ, ಬೈಬಲ್ನಲ್ಲೇ ಇದೆ. ಹಳೆ ಒಡಂಬಡಿಕೆಯಲ್ಲಿ ನಾವು ಸಾಕಷ್ಟು ಉದಾಹರಣೆಗಳನ್ನ ಕಾಣಬಹುದು. ಸೇವೆಯನ್ನು ಮಾಡುವಂಥವರು ಅಂದರೆ ಹಿರಿಯರ ಸೇವೆಯನ್ನು, ಕೈಲಾದವರ ಸೇವೆಯನ್ನು ಮಾಡುವಂಥದ್ದು, ಅವರಿಗೆ ಒಳ್ಳೆಯ ಉತ್ತಮವಾದಂಥ ಭವಿಷ್ಯ ಇದೆ. ಯಾವ ರೀತಿ? ಜ್ಞಾನೋಕ್ತಿಗಳು 23-22 ಹೆತ್ತ ತಂದೆಯ ಮಾತಿಗೆ ಕಿವಿಗುಡು, ಮುಪ್ಪಿನ ತಾಯಿಯನ್ನು ಅಸಡ್ಡೆ ಮಾಡದಿರು. ಅಸಡ್ಡೆ ಮಾಡಬೇಡ, ತಾತ್ಸಾರ ಮಾಡಬೇಡ, ಅವರ ಮಾತುಗಳನ್ನು ಕೇಳು, ಅವರ ಸೇವೆಯನ್ನು ಮಾಡು. ವಿಮೋಚನಾ ಕಾಂಡ 20:12 ನಿನ್ನ ತಂದೆ ತಾಯಿಗಳನ್ನು ಗೌರವಿಸಿದರೆ ನಿನ್ನ ದೇವರೂ ಸರ್ವೇಶ್ವರನೂ ಆದ ನಾನು ನಿನಗೆ ಅನುಗ್ರಹಿಸುವ ನಾಡಿನಲ್ಲಿ ಬಹುಕಾಲ ಬಾಳುವೆ. ಲಾಂಗ್ ಲೈಫ್, ತುಂಬ ಜೀವಿಸ, ನಿನ್ನ ಆಯುಷ್ಯ ಭಾಗ್ಯ ಇದೆ. ನಿನ್ನ ತಂದೆಯನ್ನು ಗೌರವಿಸಿದ್ರೆ, ನಿನ್ನ ತಾಯಿಯನ್ನು ಗೌರವಿಸಿದ್ರೆ, ಅವರನ್ನು ಚೆನ್ನಾಗಿ ನೋಡಿಕೊಂಡ್ರೆ, ಅವರ ಮನಸ್ಸನ್ನು ನೋಯಿಸದೇ ಇದ್ದರೆ, ನಾನು ನಿನಗೆ ಅನುಗ್ರಹಿಸುವ ಸ್ಥಳ, ನಾಡು ಯಾವುದು? ನಮ್ಮ ಮನೆಗಳೇ ಆಗಿರಬಹುದು. ಸ್ಥಳದಲ್ಲಿ ನೀನು ಹೆಚ್ಚು ಕಾಲ ಬಾಳುವೆ. ಯಾಜಕ ಕಾಂಡ 19:32 ತಲೆ ನೆರೆತ ವೃದ್ಧರ ಮುಂದೆ ಎದ್ದು ನಿಂತು ಅವರನ್ನು ಸನ್ಮಾನಿಸು. ಇದು ನಾವೆಲ್ಲರೂ ಚಿಕ್ಕ ಮಕ್ಕಳಿಂದ ಇದ್ದಾಗೂ ನಮ್ಮ ಅಪ್ಪ ಅಮ್ಮ ನಮಗೆ ಹೇಳ್ಕೊಟ್ಟಿದ್ದಾರೆ. ಹಿರಿಯರನ್ನ ಕಂಡ್ರೆ ತಕ್ಷಣ ಗೌರವಿಸಬೇಕು, ಎದ್ದು ನಿಲ್ಲಬೇಕು. ಹಿರಿಯರ ಮುಂದೆ ಕೂರಬಾರ್ದು. ಹಿರಿಯರ ಮುಂದೆ ಕಾಲು ಕ್ರಾಸ್ ಲೆಗ್ಡ್, ಕಾಲ ಮೇಲೆ ಹಾಕಬಾರ್ದು, ಹಂಗೆ ಪಟೀರಂತ ಬೀಳ್ತಿತ್ತು. ಹಿರಿಯರಿಗೆ ಅದು ತೋರಿಸ್ಬೇಕಾದಂಥ ಗೌರವ. ಎದ್ದು ನಿಲ್ಲು. ಹಿರಿಯರು ಬಂದರೆ ಹಿರಿಯರು ಹೋಗಬೇಕು, ಇರಬಾರ್ದು ಆ ಸ್ಥಳದಲ್ಲಿ. ಅಷ್ಟು ಗೌರವವನ್ನು ದೇವರು ಹೇಳ್ತಿದ್ದಾರೆ ನೋಡಿ. ಸರ್ವೇಶ್ವರ ಸ್ವಾಮಿ ತಲೆ ನೆರೆತ ವೃದ್ಧರ ಮುಂದೆ ಎದ್ದು ನಿಲ್ಲದಿರು. ಈಗ ಎಷ್ಟು ಮಾತನಾಡ್ತೇವೆ. ಒಡೆಯೋದು ಕೂಡ ಇದೆ, ಅನೇಕರು ಒಡೆಯೋದು, ಕೈ ಮಾಡೋದು ಕೂಡ ಘಟನೆಗಳು ಸಾಕಷ್ಟಿವೆ. ಪ್ರಿಯ ಸಹೋದರ ಸಹೋದರಿಯರೇ, ಹೆಬ್ರಿಯರಿಗೆ ಬರೆದ 6 ಮತ್ತು 10 ನೀವು ದೇವ ಜನರಿಗೆ ಉಪಚಾರ ಮಾಡಿದ್ದೀರಿ, ಮಾಡುತ್ತಲೂ ಇದ್ದೀರಿ. ಇದು ನಮ್ಮ ಕುಟುಂಬದವರಿಗೆ ಮಾತ್ರ ಅಲ್ಲ, ಹೊರಗಡೆಯವ್ರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ದೇವರ ಹೆಸರಿನಲ್ಲಿ ನೀವು ಮಾಡಿದ ಪ್ರೀತಿಪೂರ್ವಕವಾದಂಥ ಸೇವೆಯನ್ನು ಅಯ್ಯೋ ಹಾಳಾದ್ದು ಪೀಡೆ ಮಾಡಬೇಕಲ್ಲ, ಹಾಳಾಗೋಗ್ಲಿ ಅಂದ್ಬಿಟ್ಟು ಮಾಡೋದಲ್ಲ. ಪ್ರೀತಿಪೂರ್ವಕವಾಗಿ, ಸ್ವಯಂ ಪ್ರೇರಿತ, ಪ್ರೀತಿಪೂರ್ವಕವಾಗಿ, ಸಂತೋಷದಿಂದ, ನಗುಮುಖದಿಂದ ಮಾಡುವ ಸೇವೆಯನ್ನು ದೇವರು ಮರೆಯುವಂತಿಲ್ಲ.
ಸಂತ ಪೌಲರು ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ, ನೀವು ಯಾವ ಸೇವೆಯನ್ನ ಕೆಲಸವಾಗಲ್ಲ ಪ್ರೀತಿಯಿಂದ ನೀವು ಮಾಡಿದ್ರೆ ದೇವರು ಅದನ್ನು ಮರೆಯೋದಿಲ್ಲ. ಅವರು ಅನ್ಯಾಯ ಮಾಡುವವರೇನೂ ಅಲ್ಲ, ನಿನಗೆ ಸಲ್ಲಬೇಕಾದಂಥ ಸಂಭಾವನೆಯನ್ನು ಖಂಡಿತವಾಗಲೂ ನಿಮಗೆ ಕೊಟ್ಟೇ ಕೊಡ್ತಾರೆ. ಇದು ಉತ್ತಮವಾದಂಥ ಭವಿಷ್ಯ. ಎರಡನೆಯದು ಸಂತೋಷ ಸಮೃದ್ಧಿ ನಿಮ್ಮದು. ಸಂತೋಷ ಸಮೃದ್ಧಿ, ಸೇವೆಯನ್ನು ಮಾಡುವಂಥ ವ್ಯಕ್ತಿಗಿರುವಂಥ ಸಂತೋಷ, ನೆಮ್ಮದಿ, ತೃಪ್ತಿ ಸೇವೆ ಬಯಸುವಂಥ ವ್ಯಕ್ತಿಯಲ್ಲಿ ಖಂಡಿತವಾಗಲೂ ಇರೋದಿಲ್ಲ. ಹೇಳ್ತಾರಲ್ಲ, ಕೊಳ್ಳುವ ಕೈಗಿಂತ ಕೊಡುವ ಕೈ ಧನ್ಯ ಅಂತ. ಸೇವೆ ಮಾಡಿಸಿಕೊಳ್ಳುವಂಥ ವ್ಯಕ್ತಿಗಿಂತ ಸೇವೆ ಮಾಡುವಂಥ ವ್ಯಕ್ತಿಯಲ್ಲಿ ಹೆಚ್ಚು ತೃಪ್ತಿ ಇರುತ್ತೆ, ಸಂತೋಷ ಇರುತ್ತೆ. ಸೇವೆ ಮಾಡಿಸ್ಕೊಳ್ತಾ ಇದ್ರೆ ಆ ತೃಪ್ತಿ ಇರೋದಿಲ್ಲ. ಇನ್ನೂ ಹೆಚ್ಚಿಗೆ ಬೇಕು, ಇಷ್ಟೇನಾ, ಇನ್ನೂ ಬೇಕು, ಇನ್ನೂ ಮಾಡ್ಬೋದಿತ್ತು, ಇನ್ನು ಯಾರು, ನೀನು ಮಾಡಬೇಕು, ನಾನು ಮಾಡಬೇಕು, ಅವ್ರು ಮಾಡಬೇಕು, ಎಲ್ಲರಿಂದಲೂ ಸೇವೆ ಬಯಸ್ತಾನೇ ಇರ್ತೇವೆ. ಆದರೆ ಸೇವೆ ಮಾಡುವಂಥ ವ್ಯಕ್ತಿಗೆ ಏನಿರುತ್ತೆ, ತೃಪ್ತಿ ಇರುತ್ತೆ. ಈ ಒಂದು ದಿನ ನಾನು ಇಂಥ ಒಳ್ಳೆ ಕೆಲಸ ಮಾಡಿದೆ, ಇವರಿಗೆ ಸಹಾಯ ಮಾಡಿದೆ. ದುಡ್ಡು ಮಾತ್ರ ಅಲ್ಲ, ದುಡ್ಡಿನ ವಿಷಯ ಮಾತ್ರ ಅಲ್ಲ ನಾನು ಹೇಳ್ತಿರೋದು, ಅದು ಅಲ್ಲವೇ ಅಲ್ಲ. ದುಡ್ಡು ಸೆಕೆಂಡ್ರಿ. ಫಸ್ಟ್ ನಾವು ಮಾಡಬಹುದಾದಂಥ ಸಹಾಯ, ಯಾವುದೇ ಒಂದು ಸಲಹೆ ಆಗ್ಬೋದು, ಒಂದು ಸಾಂತ್ವನ ಒಳ್ಳೆಯ ಮಾತಾಗಿರ್ಬೋದು, ಮನೆಯಲ್ಲಿ ಕಷ್ಟ ಇದೆ, ತೊಂದರೆಗಳಿದ್ದಾವೆ, ಯಾವುದೇ ಹೋಗಿ ಕೂತು ಎರಡು ಒಳ್ಳೆಯ ಮಾತನಾಡಿ ಅವರ ಕಷ್ಟಗಳನ್ನು ಕಿವಿಯಾರ ಕೇಳಿಸ್ಕೊಂಡ್ರೆ ಅದೇ ಅರ್ಧಕ್ಕೆ 50% ಅವ್ರಿಗೆ ನೋವು ಓದೋಕ್ಕೆ. ಏನೋ ಒಂದು ಸಲಹೆ, ಅಯ್ಯೋ ಅಂತ ಅವರ ಜೊತೆಗಿದ್ದ ನಾವಿದ್ದೇವೆ ಅಂತ ಹೇಳಿದ್ರೆ ಅಷ್ಟೇ ಸಾಕು. ಸೇವೆ ಮಾಡಿ ಇನ್ನೊಬ್ಬನಿಗೆ ಮಾಡುವಂಥ ಒಂದು ಏನು ಭಾವನೆ ಖಂಡಿತವಾಗಲೂ ಬರುತ್ತೆ. ಅಂಥವರಿಗೆ ಸಂತೃಪ್ತಿಯನ್ನು ಕೊಡ್ತಾನೆ. ತಂದೆ ತಾಯಿಯನ್ನು ನಿರ್ಲಕ್ಷಿಸಬೇಡಿ, ಹಿರಿಯರನ್ನು ನಿರ್ಲಕ್ಷಿಸಬೇಡಿ. ಸರ್ ಥಾಮಸ್ ಫಾದರ್ ಹೇಳಿದ್ದ ಒಂದು ಇದಕ್ಕೆ ಬರ್ತೇನೆ, ಪಾಯಿಂಟ್ಗೆ ಬರ್ತೇನೆ ನಾನು. ಸೇವೆ ಕೇವಲ ನಾವು ನೆನೆಸೋದು ನಮ್ಮಿಂದ ಇತರರಿಂದ ಯಾರಿಂದ ನಮಗೆ ಏನಾದರೂ ಇದೆಯಾ, ನಮಗೆ ಒಳಿತಿದೆಯಾ, ನಮಗೆ ಲಾಭ ಇದೆಯಾ, ನಮಗೇನಾದ್ರು ಪ್ರಾಫಿಟ್ ಇದ್ದರೆ ಅಂಥವರಿಗೆ ಏನಾದರೂ ಮಾಡ್ಬೋದು. ಏನೂ ಇಲ್ಲದಿದ್ದರೆ ಸುಮ್ಮನೆ ವ್ಯರ್ಥ, ವೇಸ್ಟ್ ಆಫ್ ಟೈಮ್ ಅಂತ ಹೇಳೋದು ನಾವು. ಹೀಗೆ ಇಂದಿರಾನಗರದಲ್ಲಿ ಒಂದು ಕುಟುಂಬ, ಒಂದು ವಯಸ್ಸಾದಂಥ ಮಹಿಳೆ, ವಯಸ್ಸಾದಂಥವರು, ಯಾವುದೋ ಒಂದು ಉನ್ನತ ಹುದ್ದೆಯಲ್ಲಿದ್ದಂಥವರು, ರಿಟೈರ್ ಆಗಿ ಯಜಮಾನರಿಲ್ಲ, ವಿಧವೆ. ದಿನಂಪ್ರತಿ ಅವ್ರ ದೊಡ್ಡ ಬಂಗಲೆ, ಅಲ್ಲಿ ಇಂದಿರಾನಗರಕ್ಕೆ ಹೋಗ್ಬಿಟ್ಟು ಡಿಫೆನ್ಸ್ ಕಾಲೋನಿಗೆ ಹೋಗ್ಬಿಟ್ರೆ ನೀವು ಆ ಒಂದೊಂದು ಮನೆಯ ಒಳಗೆ ಹೋದರೂ ಯಾವುದೋ ಅರಮನೆಗೆ ಹೋಗಿ ಬಂದಂಗೆ ಆಗುತ್ತೆ. ಹಾಗಾದ್ರೆ ಬಸ್ ಶ್ರೀಮಂತರುಗಳು ಅಲ್ಲಿ ಅಷ್ಟು ದೊಡ್ಡದಾದಂಥ ಮನೆ, ಏಕಾಂಗಿ, ಒಬ್ಬ ಮಹಿಳೆ ಬರ್ತಾಳೆ, ಕೆಲಸ ಮಾಡಿ ಹೋಗ್ತಾಳೆ ಅಷ್ಟೇ. ಮಕ್ಕಳು, ಒಬ್ಬ ಲಂಡನ್ನಲ್ಲಿದ್ದಾನೆ, ಮತ್ತೊಬ್ಬ ಆಸ್ಟ್ರೇಲಿಯಾನಿದ್ದಾನೆ. ಬರೋದಿಲ್ಲ, ನೋಡ್ಲಿಕ್ಕೆ ಬರೋದಿಲ್ಲ, ವರ್ಷ ಆದರೂ ಬರೋದಿಲ್ಲ. ಡೈಲಿ ಪ್ರತಿದಿನ ಸಂಜೆ ಒಂದು 4 ಗಂಟೆಗೆ ಡ್ರೈವರ್ ಬರ್ತಾನೆ, ಕಾರ್ ತೊಗೊಂಬಂದು, ಲಕ್ಸುರಿ ಕಾರ್ ನಿಲ್ಲುತ್ತೆ. ಅನೇಕ ದಿನಗಳ ಕಾಲ ನಾನು ನೋಡ್ತಿದ್ದೆ. ಒಂದು ದಿನ ನಾನು ಹೋಗಿ ಮಾತನಾಡಿಸ್ದೆ, ಈ ರೀತಿ ನನ್ನ ಜೀವನ, ನನ್ನ ಮಕ್ಕಳನ್ನು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟೆ, ನನ್ನ ಮಕ್ಕಳು ಈ ದಿನ ಒಳ್ಳೊಳ್ಳೆ ಉತ್ತಮ ಸ್ಥಿತಿಯಲ್ಲಿದ್ದಾರೆ, ಆದರೆ ಫಾದರ್ ನನಗೂ ಇಲ್ಲಿ ಏನು ಕೊರತೆ ಇಲ್ಲ, ಕೋಟಿ ಕೊಳಿತಾ ಇದೆ, ಆದರೆ ನನಗೆ ಒಂದೇ ಕೊರತೆ ಇದೆ, ನನ್ನ ಮಕ್ಕಳು ನನ್ನನ್ನು ನೆನೆಸೋದಿಲ್ಲ, ನನ್ನನ್ನು ಜ್ಞಾಪಕ ಮಾಡ್ಕೊಳ್ಳೋದಿಲ್ಲ, ಬರೋದು ಇಲ್ಲ. 3 ವರ್ಷ ಆಯಿತು ನನ್ನ ಮಕ್ಕಳ ಮುಖ ನೋಡಿ ಬಂದಿಲ್ಲ. ನಾನು ಅವರಿಗೆ ಸೇವೆ ಮಾಡೋ ತನಕವೂ ಸೇವೆನ ಪಡ್ಕೊಂಡ್ರು. ಈಗ ಯಾರು ನಿನ್ನನ್ನು ನೋಡ್ಕೊಳ್ತಿದ್ದಾರೆ, ನೀನು ಹೇಗೆ ಜೀವಿಸ್ತಿದ್ದೀಯಾ ಅಂತಲೂ ಕೂಡ ವಿಚಾರಿಸೋದಿಲ್ಲ. ತುಂಬ ನೋವಾಗುತ್ತೆ. ಏನು ಹೇಳಬಹುದು? ಏನು ಹೇಳೋಕ್ಕಾಗೋಲ್ಲ ಅಂಥವ್ರಿಗೆ. ಅದು ನೋವು ತುಂಬಿದ ಏನು ಇದರಿಂದ ಮನಸ್ಸಿನಿಂದ ಬರೋಂಥ ಆ ತಾಯಿಗೆ ನಾ ಏನಂತ ಹೇಳೋಕ್ಕಾಗುತ್ತೆ? ಈಗ ಒಂದೆರಡು ಮಾತಾಡಿ ಒಂದು ದಿನ ಬರ್ತಿರ್ಬೇಕಾದ್ರೆ ಯಾರೋ ಡ್ರೈವರ್ ಒಳಗೆ ಎತ್ತಿ ಮೆಟ್ಲಿಂದ ಹೊರಗೆ ಆಗ ನಿಲ್ಲಿಸಿ, ಫಾದರ್ ಐ ವಾಂಟ್ ಟು ಟಾಕ್ ಟು ಯು ಫಾರ್ 2 minutes, ಬನ್ನಿ ಮಾತಾಡಿ ಹೇಳಿದ್ರು. ನನಗೆ ಇತ್ತೀಚೆಗೆ ಭಯ ಆಗ್ತಾ ಇದೆ. ಏನು ಭಯ? ನೋಡಿ, ನನ್ನ ಮಕ್ಕಳು ನನ್ನನ್ನು ನೋಡೋಕ್ಕೆ ಬರೋದಿಲ್ಲ, ನಾನು ಎಲ್ಲಿದ್ದೀನಿ, ಸಡನ್ನಾಗಿ ನಾನು ಸತ್ತೋದ್ರೆ ನಾನು ಏನು ಫಾದರ್ ಮಾಡೋದು? ನನ್ನನ್ನು ಯಾರು ನೋಡ್ತಾರೆ? ನನಗೆ ಯಾರು ಶವ ಸಂಸ್ಕಾರವನ್ನು ಮಾಡ್ತಾರೆ? ಅದು ಒಂಥರ ಭಯ ಆಗ್ತಾ ಇದೆ ಫಾದರ್. ಪೀಠದ ಮೇಲೆ ನಿಂತು ಹೇಳ್ತಾ ಇದ್ದೀನಿ, ಆ ಮಹಿಳೆ ಅದೇ ರಾತ್ರಿ ಸತ್ತೋಗಿದ್ದಾರೆ. ಅದೇ ರಾತ್ರಿ ಆ ಮಹಿಳೆ ತೀರ್ಕೊಂಡ್ರು.
ಗೊತ್ತಿಲ್ಲ. ಮನೆಯಲ್ಲಿ ಆಕೆ ಬಿದ್ದು ಮಂಚದ ಕೆಳಗಿಂದ ಬಿದ್ದು ಸತ್ತು ಹೋಗಿದ್ದಾರೆ. ಮಾರನೇ ದಿನ ಬೆಳಿಗ್ಗೆ ಕೆಲಸದವಳು 8 ಗಂಟೆಗೆ ಬಂದು ಬಾಗಿಲು ತಟ್ಟಿದ್ದಾಳೆ, ತೆಗೆದಿಲ್ಲ. ಅವಳಿಗೆ ಗೊತ್ತಿತ್ತು ಎದುರು ಮನೆಯಲ್ಲಿ ಒಂದು ಡೂಪ್ಲಿಕೇಟ್ ಕೀ ಇರ್ತಿತ್ತು, ಸ್ಪೇರ್ ಕೀ. ಅದನ್ನು ತಗೊಂಡು ಒಳಗೆ ಹೋದರೆ ಮಂಚದಿಂದ ಬಿದ್ದು ಕೆಳಗೆ ನಿಧನರಾಗಿದ್ದಾರೆ. ಇದನ್ನು ತಕ್ಷಣವೇ ಅವ್ರ ನೇಬರ್ಸ್ಗೆ ಹೇಳಿ ತೋರಿಸಿ ಈ ರೀತಿ ಆಗಿದೆ ಅಂತ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇಬ್ಬರು ಮಕ್ಕಳು ಹೇಳಿದಂಥ ಮಾತು, ಇಬ್ಬರು ಮಕ್ಕಳು ಹೇಳಿದಂಥ ಉತ್ತರ, ಈಗ ನಮಗೆ ರಜೆ ಸಿಗೋದಿಲ್ಲ. ಸ್ವಂತ ಅಮ್ಮ, ಈಗ ನಮಗೆ ರಜೆ ಸಿಗ್ತಾ ಇಲ್ಲ, ರಜೆ ಇದು ಲೀವ್ ಅಪ್ಲೈ ಮಾಡಿದ್ರೆ ನಮಗೆ ಕೆಲಸ ಹೋಗ್ಬೋದು, ಅದರಿಂದ ದಯಮಾಡಿ ನಮಗೆ ಸ್ವಲ್ಪ ಸಹಾಯ ಮಾಡಿ, ನಮ್ಮ ಅಮ್ಮನ್ನ ಅಡಕ ಮಾಡಿ, ನಮ್ಮ ಅಮ್ಮನ್ನ ತೊಗೊಂಡೋಗಿ ಗುಂಡಿ ಮುಚ್ಚಿಬಿಡಿ, ನಿಮಗೆ ಎಷ್ಟು ಖರ್ಚಾಗುತ್ತೋ ನಾವು ಅದು ನಿಮಗೆ ಕಳಿಸ್ಕೊಡ್ತೀವಿ. ಅನೇಕ ತಂದೆ ತಾಯಿಗಳು ಈ ಪರಿಸ್ಥಿತಿಯಲ್ಲಿದ್ದಾರೆ. ಸೇವೆನ, ಬೇರೆಯವರ ಸೇವೆಯನ್ನು ಬಿಡಿ, ಬೇರೆಯವರ ಸೇವೆ ಅಲ್ಲ, ನಿನ್ನ ಹೆತ್ತವರ ಸೇವೆಯನ್ನ ಮಾಡು. ಪುಣ್ಯ, ನಿನ್ನ ಆ ಋಣ ಇದೆಯಲ್ಲ, ಆ ಋಣ ಕಿಂಚಿತ್ತಾದರೂ ಕಡಿಮೆ ಆದೀತು, ಸ್ವಲ್ಪವಾದರೂ ಕಡಿಮೆ ಆಗಬಹುದು, ಸ್ವಲ್ಪವಾದರೂ. ತಾಯಿ ಹೆತ್ತವರ ಋಣ, ತಂದೆ ತಾಯಿಗಳ ಋಣ ಜೀವಮಾನ ಪರ್ಯಂತ ನಾವು ಅವರ ಸೇವೆ ಮಾಡಿದರೂ ಕೂಡ ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯ ಸಹೋದರ ಸಹೋದರರೇ, ಇದು ಇನ್ನು ನಂತರ ನನಗೆ ತಕ್ಷಣ ಬಂದಿದ್ದು, ಆ ಮಕ್ಕಳ ಗತಿ ಇನ್ನೇನು ಇರಬಹುದು, ಮಾಡಿದ್ದುಣ್ಣೋ ಮಾರಾಯ ಇರುತ್ತೆ ಅನ್ನೋದು ಗಾದೆ ಇದೆ. ಇನ್ನು ಅವರ ಪರಿಸ್ಥಿತಿ ಹೇಗಿರಬಹುದು? ಪ್ರಿಯ ಸಹೋದರ ಸಹೋದರರೇ, ಸೇವೆಯನ್ನು ಮಾಡೋದಕ್ಕೆ ಸ್ವಂತ ಅಪ್ಪ ಅಮ್ಮನೇ ಆಗಿರಬೇಕಾಗಿಲ್ಲ, ಅಣ್ಣ ತಮ್ಮನೇ ಆಗಿರಬೇಕಾಗಿಲ್ಲ, ಅಕ್ಕ ತಂಗಿನೇ ಆಗಿರಬೇಕಲ್ಲ, ಅಥವಾ ಯಾರೋ ನೆಂಟರೇ ಆಗಿರಬೇಕಿಲ್ಲ, ಯಾರು ಬೇಕಾದರೂ ಆಗಬಹುದು. ಅವನು ನನ್ನ ಸಹೋದರ, ಇವಳು ನನ್ನ ಸಹೋದರಿ ಅನ್ನುವಂಥ ಆ ಸೋದರ ಭಾವದಿಂದ, ಭ್ರಾತೃತ್ವ, ಆ ಭಾವದಿಂದ ನಾವು ಮಾಡಿದಾಗ ಅದು ನಾವು ಕ್ರಿಸ್ತನನ್ನೇ ನಾವು ಸೇವೆ ಮಾಡಿದ ಹಾಗೆ, ಪ್ರಭು ಯೇಸುವನ್ನೇ ನಾವು ಸೇವೆ ಮಾಡಿದ ಹಾಗೆ. ಇದು ನಮಗೆ ಜ್ಞಾಪಕದಲ್ಲಿರಲಿ. ಯಾರೇ ಆಗಲಿ ಬಂದು ಕೇಳುವಷ್ಟು ತನಕ ವೆಯ್ಟ್ ಮಾಡೋದು ಬೇಡ. ನಮ್ಮಲ್ಲಿರುವುದನ್ನು ನಾವು ಕೊಟ್ಟು ಬಿಡೋಣ, ಮಾಡೋಣ, ಸಮಯವನ್ನು ಕಳೆಯೋಣ. ಆ ಸಮಯ ಮಾತ್ರ ನಮಗೆ 10ರಷ್ಟು 100ರಷ್ಟು ನಮಗೆ ಮತ್ತೆ ವಾಪಸ್ ಬರುತ್ತೆ. ಅದು ಯಾವ ಸಂಭಾವನೆ? ಮೇಲೆ ಸ್ವರ್ಗದ ಸಂಭಾವನೆ. ಪ್ರಿಯ ಸಹೋದರ ಸಹೋದರರೇ, ಮಾತೆ ಮರಿಯಳ ಸದ್ಗುಣಗಳನ್ನು ನಾವು ಅನುಸರಿಸೋದಾದರೆ ಸಾಕಷ್ಟಿದೆ. ಅವರ ಇಡೀ ಜೀವನವೇ, ಅವರ ಒಂದೊಂದು ಹೆಜ್ಜೆಯೂ ಕೂಡ ಒಂದು ಏನೋ ಅನುಕರಣೀಯ. ಅದನ್ನು ನಾವೆಲ್ಲ ಪಾಪಿಗಳನ್ನ ನಾವು ಅಷ್ಟು ಸ್ಪಷ್ಟವಾಗಿ, ಅಷ್ಟು ಪರ್ಫೆಕ್ಟಾಗಿ ನಾವು ಅವ್ರನ್ನ ಅನುಸರಿಸೋಕ್ಕಾಗೋದಿಲ್ಲ. ಆದರೆ ಆಕೆ ಹೇಳಿದಂಥ ಮಾತು ಇದ್ದಂಥ ಈ ಒಂದು ಗುಣವನ್ನು ಇನ್ನು ಮುಂದೆ ಆದರೂ ನನ್ನ ಕೈಲಾದಷ್ಟು, ಅದು ಒಂದು ಅವಕಾಶ ಅಂತ ನಾವು ತಗೋಬೇಕು. ಅದೇನೋ ನಮಗೆ ಬಂದಂಥ ಜವಾಬ್ದಾರಿ ಅಂತನೋ ಹೊರೆ ಅಂತನೋ ತಿಳ್ಕೋಬಾರ್ದು. ಅವಕಾಶ, ನನಗೆ ಸಿಕ್ಕಂಥ ಒಳ್ಳೆಯ ಅವಕಾಶ, ದೇವರ ಸೇವೆ ಮಾಡುವಂಥ ಒಂದು ಅವಕಾಶ ಅಂತ ತಿಳ್ಕೊಂಡು ಮುಕ್ತ ಮನಸ್ಸಿಂದ, ಪ್ರೀತಿಯಿಂದ ನಾವು ಪ್ರೀತಿಪೂರ್ವಕವಾಗಿ ನಾವು ಮಾಡಿದ್ರೆ ಖಂಡಿತವಾಗಲೂ ದೇವರು ನಮಗೆ ಸಂಭಾವನೆಯನ್ನು ಕೊಡುವರು. ಹೀಗೆ ಮಾತೆ ಮರಿಯಳಲ್ಲಿ ನಾವೆಲ್ಲರೂ ಐಕ್ಯವಾಗಿ ಒಂದಾಗಿ ಇಲ್ಲಿ ಸೇವೆ ಮಾಡಿದರೆ, ಅವರನ್ನು ಅನುಸರಿಸಿದರೆ ಸ್ವರ್ಗದಲ್ಲಿ ಬಾ ಮಗನೇ, ಬಾ ಮಗಳೇ, ನೀನು ನನ್ನ ಯೋಗ್ಯ ಮಗಳಾಗಿ ಜೀವಿಸಿದೀಯಾ ಅಂತ ಹೇಳ್ಬೋದು. ಈಗ ಮಾತೆ ಮರಿಯಳ ಸಹಾಯವನ್ನು ಪಡೆಯಬೇಕಾದ್ರೆ ಮಾತೆ ಮರಿಯಳಲ್ಲಿ ಮೂಲಕ ನಾವು ಕ್ರಿಸ್ತನನ್ನು ತಲುಪಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಅಸ್ತ್ರ ಇದೆ. ಅದೇನು ಅಂತ ಹೇಳಿದ್ರೆ ಸುಲಭವಾದಂಥ, ತುಂಬ 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 ದ ಸ್ಟ್ರಾಂಗೆಸ್ಟ್ ವೆಪನ್ ಅಗೇನ್ಸ್ಟ್ ಸೇಟನ್ ಅಂತ. ಸ್ಟ್ರಾಂಗೆಸ್ಟ್ ವೆಪನ್ ಅಗೇನ್ಸ್ಟ್ ಸೇಟನ್. ಇದನ್ನು ನೋಡಿದ ತಕ್ಷಣವೇ ಓಡ್ಬಿಡ್ತಾನೆ. ಹಿಂದೆ ಮೈಸೂರಿನ ಹಳೆ ಬಿಷಪ್ ಇದ್ದರು ಜೋಸೆಫ್ ರಾಯರು, ಜಪಸರದ ನೋಟ ಪಿಶಾಚಿಯ ಓಟ ಅಂತ ಹೇಳ್ತಿದ್ರು. ಜಪಸರವನ್ನು ಮಾಡೋದ್ರಿಂದ ಖಂಡಿತವಾಗಲೂ ಮಾತೆ ಮರಿಯಳನ್ನು ನಾವು ಮೆಚ್ಚಿಸ್ಬೋದು. ಆಕೆ ಮಾಡಿರುವಂಥ ವಾಗ್ದಾನವೆಲ್ಲವನ್ನು ನಾವು ಪಡಿಬೋದು. ಮನೆಯಲ್ಲಿ ಜಪಸರವನ್ನು ಮಾಡೋಣ. ಆಗ ತನ್ನಷ್ಟಕ್ಕೆ ತಾನೇ ನಾವೇ ಎಷ್ಟು ಒಳ್ಳೆಯವರಾಗ್ಬಿಟ್ಟಿದ್ದೀವಿ ನಾವು ಅಂತ ನಮಗೆ ಆಶ್ಚರ್ಯ ಪಡಬೇಕು. ಅಷ್ಟು ಒಳ್ಳೆತನ ನಮ್ಮಲ್ಲಿ ಮೂಡುತ್ತೆ. ಈ ಜಪಸರದ ಮೂಲಕ ಪ್ರತಿಯೊಂದು ಕುಟುಂಬವು
ಟಿ ವಿ ನೋಡಿಕೊಂಡು ಅದು ಇದು ಹಾಳು ಮೂಡು ಮತ್ತು ಮೊಬೈಲ್ನಲ್ಲಿ ನೋಡಿಕೊಂಡು ಸಮಯ ಹಾಳು ಮಾಡೋದು, ಪಾರ್ಟಿಗಳು, ಹೋಟೆಲ್ ಅಲ್ಲಿ ಇದು ಸುತ್ತಾಡೋ ಬದಲು ಒಂದು 15-20 ನಿಮಿಷ ಜಪಸರವನ್ನು ಮಾಡಿದ್ರೆ ಮಾತೆ ಮರಿಯಳಿಗೆ ತುಂಬ ಸಂತೋಷ ಆಗುತ್ತೆ. ಮಾತೆ ಮರಿಯಳಿಗೆ ಮರಿಯಳನ್ನು ಮೆಚ್ಚಿಸುವಂಥ ಅತಿ ಸುಲಭವಾದಂಥ ಒಂದು ಹಾಡಿದೆ. ಅದು ಎಷ್ಟು ಇದಾಗಿದೆ ಅಂತ ಹೇಳಿದ್ರೆ ಜಪಸರವನ್ನು ನಾವು ದಿನಂಪ್ರತಿ ಮಾಡೋದಕ್ಕೆ ನಮಗೆ ಪ್ರೇರಣೆ ಆಗಬೇಕು. ಜಪಸರ ಮಾಡಿರಿ ದಿನವೂ ತಾಯಿಯ ನೆನೆಯಿರಿ ಅನುದಿನವೂ. ಜಪಸರ ಮಾಡಿರಿ ದಿನವೂ ತಾಯಿಯ ನೆನೆಯಿರಿ ಅನುದಿನವೂ. ಆನಂದ ಸಂತೋಷ ಕ್ಷಣ ಕ್ಷಣವೂ ಪಡೆಯುವುದು ದೇಹದ ಕಣಕಣವು. ಆನಂದ ಸಂತೋಷ ಕ್ಷಣ ಕ್ಷಣವೂ ಪಡೆಯುವುದು ದೇಹದ ಕಣಕಣವು. ಪಡೆಯುವುದು ದೇಹದ ಕಣಕಣವು. ಎಷ್ಟು ಆನಂದ, ಎಷ್ಟು ಸಂತೋಷ. ನಮಗೆ ದೇಹದ ಕಣಕಣವು ಕೂಡ ಆನಂದವನ್ನು ಅನುಭವಿಸುತ್ತಂತೆ. ನಾನು ಇದನ್ನು ಇವಾಗಲೇ ಸ್ವಾಮಿಯವರು ಕೊಟ್ಟಿದ್ದಂಥ ಒಂದು ಫ್ರೀಡಮ್ನ ನಾನು ಉಪಯೋಗಿಸಿಕೊಂಡು ತುಂಬ ಉದ್ದಾನೆ ಹೋಗಿದ್ದೀನಿ. ಸಾಕು ಈ ದಿನಕ್ಕೆ. ನನ್ನ ಜೀವನದಲ್ಲೂ ಅಷ್ಟೇ ಜಪಸರದಿಂದ ನಾನು ರಕ್ಷಣೆಯನ್ನು ಅನುಭವಿಸಿದ್ದೀನಿ. ನಾನು ಇವತ್ತು ಜೀವಂತವಾಗಿ ಇದ್ದೀನಿ ಅಂತ ಹೇಳಿದ್ರೆ 3 ದುರ್ಘಟನೆಗಳು, 3 ಸಾರಿ ನಾನು ಅಲ್ಲೇ ಸ್ಪಾಟ್ ಡೆಡ್ ಆಗಬೇಕಾಗಿತ್ತು. ಆದರೆ ಎಲ್ಲ 3 ಸಂದರ್ಭದಲ್ಲೂ ನನ್ನ ಕೈಯಲ್ಲಿ ಜಪಸರ ಇತ್ತು. ನನ್ನ ಕೈಯಲ್ಲಿ ಜಪಸರ ಇತ್ತು. ಆದ ಕಾರಣ 3 ಸಂದರ್ಭದಲ್ಲೂ ಮಾತೆ ಮರಿಯಳು ನನ್ನನ್ನು ಕಾಪಾಡಿದ್ದಾರೆ. ಅದಕ್ಕೆ ಕಾರಣ ಪ್ರಿಯ ಸಹೋದರ ಸಹೋದರರೇ, ಜಪಸರವನ್ನು ಮಾಡೋಣ. ಜಪಸರದ ಮೂಲಕ ನಾವೆಲ್ಲರೂ ಮಾತೆಯಲ್ಲಿರುವಂಥ ಸದ್ಗುಣಗಳನ್ನು ನಮ್ಮಲ್ಲಿ ಇರಿಸಿಕೊಳ್ಳೋಣ, ಅದನ್ನು ಅನುಕರಿಸೋಣ. ಮಾತೆ ಮರಿಯಮ್ಮರು ಖಂಡಿತವಾಗಲೂ ನಮಗೆ ಸಹಾಯ ಮಾಡುವರು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಜೀವ ನೀಡಿದ ಪ್ರಭುವಿಗೆ
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಬೇಡಿರಿ. ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮಡಿ ಪೌತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಿ. ಪ್ರಭು, ನಿಮ್ಮ ಪ್ರಜೆಯು ಅರ್ಪಿಸುತ್ತಿರುವ ಈ ಬಲಿ ಕಾಣಿಕೆಗಳೊಂದಿಗೆ ಅವರ ಪ್ರಾರ್ಥನೆಗಳನ್ನು ಸಹ ಸ್ವೀಕರಿಸಿರಿ. ಹೀಗೆ ನಿಮ್ಮ ಪುತ್ರರ ಮಾತೆ ಪೂಜ್ಯ ಮರಿಯಮ್ಮನವರ ಬಿನ್ನದ ಮೂಲಕ ನಾವು ಮಾಡುವ ಯಾವ ಕೋರಿಕೆಯೂ ತಿರಸ್ಕೃತವಾಗದಂತೆಯೂ ಯಾವ ಬೇಡಿಕೆಯೂ ನಿಷ್ಫಲವಾಗದಂತೆಯೂ ಕರುಣಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭುವಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಸಂತರನ್ನು ಗೌರವಿಸುವುದರಲ್ಲಿ ನಿಮ್ಮ ಮಹತ್ ಕಾರ್ಯಗಳನ್ನು ಸ್ತುತಿಸುತ್ತೇವೆ. ಅಂತೆಯೇ ವಿಶೇಷವಾಗಿ ಪರಿಶುದ್ಧ ಕನ್ಯಾ ಮರಿಯಮ್ಮನವರ ಸ್ಮರಣೆಯನ್ನು ಆಚರಿಸುತ್ತಿರುವ ನಾವು ಆಕೆಯ ಕೃತಜ್ಞತಾ ಸ್ತುತಿ ಗೀತೆಯನ್ನು ಮಾರ್ದನಿಸುತ್ತಾ ನಿಮ್ಮ ಕರುಣೆಯನ್ನು ಘೋಷಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಜಗತ್ತಿನ ಮೂಲೆ ಮೂಲೆಗೂ ನೀವು ನಿಜವಾಗಿಯೂ ಮಹತ್ ಕಾರ್ಯಗಳನ್ನು ಎಸಗಿದ್ದೀರಿ ಹಾಗೂ ನಿಮ್ಮ ಅಪರಿಮಿತ ದಯೆಯನ್ನು ಯುಗಾಂತರಕ್ಕೂ ವಿಸ್ತರಿಸಿದ್ದೀರಿ. ನಿಮ್ಮ ಸೇವಕಿಯ ದೀನತೆಯನ್ನು ಈಕ್ಷಿಸಿ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರನ್ನು ಆಕೆಯ ಮೂಲಕ ನಮ್ಮ ರಕ್ಷಕರನ್ನಾಗಿ ನೀಡಿದಿರಿ. ಅವರ ಮುಖಾಂತರವೇ ದೂತಗಣಗಳು ನಿಮ್ಮ ಮಹತ್ವವನ್ನು ಆರಾಧಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಆನಂದಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ಏಕಕಂಠದಿಂದ ನಿಮ್ಮ ಸ್ತುತಿಯನ್ನು ಅಮಿತ ಆನಂದದಿಂದ ಕೊಂಡಾಡುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಬೇಡುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನರಾಗಿ
ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ. ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ. ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆ ನನ್ನ ರಕ್ತದ ಪಾತ್ರೆ. ಈ ರಕ್ತವನ್ನು ನಿಮ್ಮ ಮತ್ತು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ. ನಿಮ್ಮ ಶಿಲುಬೆ ಹಾಗೂ ಪುನರುತ್ಥಾನದ ಮೂಲಕ ನಮ್ಮನ್ನು ವಿಮೋಚಿಸಿದ ಲೋಕರಕ್ಷಕರೇ, ನಮ್ಮನ್ನು ರಕ್ಷಿಸಿರಿ, ನಮ್ಮನ್ನು ರಕ್ಷಿಸಿರಿ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ.
ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಾಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಸತೀಶ್ ಹಾಗೂ ಸೂಸೆನಾದರವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮೆಲ್ಲ ಸಹೋದರಿಯರನ್ನು ಸಹೋದರರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲು ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ದೇವರ ಸಾಮ್ರಾಜ್ಯಕ್ಕಾಗಿ ಯೇಸು ಸ್ವಾಮಿ ಕೆಲಸದ ಪ್ರಕಾರ ಭಕ್ತಿಯಿಂದ ಜಪಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಬೇಡುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ನೆಮ್ಮದಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಕ್ರಿಸ್ತರ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮರೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ.
ದೇವರ ಕುರಿಮರಿಗೋ, ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮ ಸ್ವಸ್ಥವಾಗುವುದು.
ಪ್ರಾರ್ಥಿಸೋಣ. ದೇವರೇ, ಸ್ವರ್ಗೀಯ ಸಂಸ್ಕಾರಗಳನ್ನು ಸ್ವೀಕರಿಸಿದ ನಾವು ನಿಮ್ಮ ದಯೆಯನ್ನು ಯಾಚಿಸುತ್ತೇವೆ. ಪೂಜ್ಯ ಕನ್ಯಾ ಮರಿಯಮ್ಮನವರ ಸ್ಮರಣೆಯನ್ನು ಆಚರಿಸಿ ಹರ್ಷಿಸುತ್ತಿರುವ ನಾವು ಆಕೆಯ ಆದರ್ಶವನ್ನು ಅನುಕರಿಸುತ್ತಾ ನಮ್ಮ ವಿಮೋಚನೆಯ ರಹಸ್ಯದ ಸೇವೆಯಲ್ಲಿ ಸದಾ ಯೋಗ್ಯವಾಗಿ ನಿರತರಾಗಿರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಪೂಜೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹೊರಟರು ಕೆಲವರು, ಹೋಗಿಟ್ಟು ಬನ್ನಿ, ನಾಳೆ ಬನ್ನಿ. ಕೇಳಿಸ್ಕೊತಾ ಹೋಗಿರೋರು ನಾಳೆ ಬನ್ನಿ. ನಾಳೆ ಬಂದಿಲ್ಲ ಅಂದರೆ ನಾಡಿದ್ದು ಬನ್ನಿ. ಭಾನುವಾರ ಅಲ್ಲ, ಶನಿವಾರ. ಶನಿವಾರ ಅದಿಲ್ಲ ಅಂದರೆ ಇನ್ನೊಂದು ಅವಕಾಶ ಭಾನುವಾರ. ಹಾಗೆ ಬಂದಿರೋರಿಗೆಲ್ಲ ಥ್ಯಾಂಕ್ಸ್, ಹೋದವ್ರಿಗೂ ಥ್ಯಾಂಕ್ಸ್. ಯಾಕೆ ಇಷ್ಟು ಕಮ್ಮಿ ಆಗಿಬಿಟ್ರಿ ಅಲ್ವಾ? ನಿನ್ನೆ ದಿನ ಹೆಂಗಿತ್ತು? ತುಂಬಿ ತುಳುಕ್ತಾ ಇತ್ತು ಧರ್ಮ ದೇವಾಲಯ. ಇವತ್ತು ಅದರಲ್ಲಿ ಅರ್ಧ ಜನ ಕಮ್ಮಿ ಆಗಿಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ನಾಳೆ ಬರ್ತಾರೆ ಅಂತ ಆಶಾಭಾವನೆ. ನಾಳೆ ಬರಲಿ, ಅವರು ಕೂಡ ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳಿ. ನವೀನ ದಿನದ 3 ದಿನಗಳ ಸಿದ್ಧತೆಯ ಈ 2ನೆಯ ದಿನಕ್ಕೆ ನಮಗಾಗಿ ಈ ಪವಿತ್ರ ಬಲಿ ಪೂಜೆಯನ್ನು ಅರ್ಪಿಸಲು ಬಂದಿರುವಂಥ ಅತಿವಂದನೀಯ ಸ್ವಾಮಿ ಆರ್ ಬಾಲರಾಜ್ ಅವರಿಗೆ ನಿಮ್ಮೆಲ್ಲರ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಗುರುಗಳು ಪ್ರಸ್ತುತವಾಗಿ JC ರಸ್ತೆಯ ಸಂತ ತೆರೇಸಮ್ಮನವರ ದೇವಾಲಯದಲ್ಲಿ ಧರ್ಮ ಕೇಂದ್ರದ ಗುರುವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಆ ಧರ್ಮ ಕೇಂದ್ರಕ್ಕೆ ಸೇರಿರುವಂಥ ಕಬ್ಬನ್ಪೇಟೆಯಲ್ಲಿರುವಂಥ ಸಂತ ಲೂರ್ದ್ ಮಾತೆಯ ದೇವಾಲಯ ಶಾಲೆಯ ವ್ಯವಸ್ಥಾಪಕರೂ ಆಗಿದ್ದಾರೆ. ಜೊತೆಗೆ ಆ ವಲಯಕ್ಕೆ ವಲಯಾಧಿಕಾರಿಗಳೂ ಆಗಿದ್ದಾರೆ. ಡೀನ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಅನೇಕ ಜವಾಬ್ದಾರಿಗಳ ನಡುವೆ ಕೂಡ ಗುರುಗಳು ನಮ್ಮೊಂದಿಗೆ ಈ ಬಲಿಪೂಜೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು. ನಾನು ಸೆಮಿನರಿ ಸೇರಬೇಕಾದ್ರೆ ನನಗೆ ಪ್ರೇರಕರು ಆದರ್ಶ ಗುರುಗಳೇ. ಯಾಕೆಂದರೆ ನಾನು 9ನೆಯ ತರಗತಿಯಲ್ಲಿದ್ದಾಗ ಅವರು ರೀಜೆಂಟ್ ಬ್ರದರ್ ಆಗಿ, ರೀಜೆಂಟ್ ಸಹೋದರರಾಗಿ 1 ವರ್ಷಕ್ಕೆ ಬಂದಿದ್ದರು. ಅವರ ಗರಡಿ ಅಂತ ಹೇಳ್ಬೋದೋ ಗೊತ್ತಿಲ್ಲ. ಅವರ ಗರಡಿಯಲ್ಲಿ ಪಳಗಿದಂಥ ಸರಳ ವ್ಯಕ್ತಿಗಳು, ಸಾಮಾನ್ಯ ವ್ಯಕ್ತಿಗಳು. ಅವರ ಅಸಾಮಾನ್ಯ ವ್ಯಕ್ತಿ. ಅವರ ಸಂಗೀತ ಜ್ಞಾನ, ಅವರ ದೈವವಾಕ್ಯದ ಹಿಡಿತ ಮತ್ತು ಅವರ ಸರಳವಾದಂಥ ಜೀವನ, ಸ್ನೇಹಮಯ ಜೀವನ ಪ್ರೇರಣೆ ಅಂತ ಹೇಳಿದರೆ ಇನ್ನು ಎಷ್ಟೋ ಬಾಲರಾಜರುಗಳು ಗುರುಗಳಾಗಿದ್ದಾರೆ. ಇವತ್ತು ಒಂದು ನಾನು, ಇನ್ನೂ 4-5 ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ಇವರು ಪ್ರೇರಕರು. ಹಾಗಾಗಿ ಗುರುಗಳೇ, ನಿಮಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ತಾವು ದಯವಿಟ್ಟು ಮುಂದೆ ಬಂದು ಈ ಪುಟ್ಟ ಗೌರವವನ್ನು ಸ್ವೀಕರಿಸಬೇಕೆಂದು ವಿನಂತಿಸ್ಕೊಳ್ತೇವೆ. ನಾಳೆಯ ದಿನದ ಕಾರ್ಯಕ್ರಮ ಕೂಡ ಹಾಗೆ 5:30 ಗಂಟೆಗೆ ಜಪಸರ, 6 ಗಂಟೆಗೆ ದಿವ್ಯ ಬಲಿಪೂಜೆ ಮತ್ತು ಭಾನುವಾರದ ಕಾರ್ಯಕ್ರಮಗಳು ಭಾನುವಾರ ಅಂತಲೇ ಬರುತ್ತೆ. ಹಬ್ಬದ ದಿನ
ಶನಿವಾರದ ಕಾರ್ಯಕ್ರಮಗಳು ನಿಮಗೆ ಈಗಾಗಲೇ ಪತ್ರಿಕೆ ನೀಡಲಾಗಿದೆ. ಸಮಯಕ್ಕೆ ತಕ್ಕ ಹಾಗೆ ದಯವಿಟ್ಟು ಈ ಕಾರ್ಯಗಳಲ್ಲಿ ಭಾಗವಹಿಸಬೇಕೆಂದು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ನಿನ್ನೆ ಫಾದರ್ ಥಾಮಸ್ ಅವರು ಬಲಿಪೂಜೆ ಅರ್ಪಿಸಿ ಪ್ರಸಂಗ ಕೊಟ್ಟರು. ಇವತ್ತು ನಾನು ಆಗಿದ್ದರಿಂದ ವೆರಿ ನೆಕ್ಸ್ಟ್ ಡೇ, ಅದರಿಂದ ಸ್ವಲ್ಪ ಮಟ್ಟಿಗಾದರೂ ಅವರನ್ನು ಅನುಕರಿಸೋಣ ಅಂತ. ಅಷ್ಟುದ್ದ ಮಾತಾಡಲ್ಲ ಈಗ ನಾನು. ಗುರುಗಳು ನನ್ನ ಆಸೆಯನ್ನು ಈಡೇರಿಸಿದ್ದಾರೆ. ಈ ಆರ್ ಬಾಲರಾಜನ ಅನೇಕ ದಿನಗಳ ಒಂದು ಏನು ಮಹದಾಸೆ, ಈ ದೇವಾಲಯದಲ್ಲಿ ಬಲಿಪೂಜೆ ಅರ್ಪಿಸಬೇಕು. ಸಾಧ್ಯವಾದರೆ ಭಾನುವಾರವೇ ಓಕೆ, ಅಥವಾ ಹಬ್ಬದ ಯಾವುದಾದ್ರೂ ನವೇನ ದಿನಗಳಲ್ಲಿ ಒಂದಿನ ಬಲಿಪೂಜೆ ಅರ್ಪಿಸಬೇಕು ಅಂತ ನನ್ನ ಅನೇಕ ದಿನಗಳ ಗುರುವಾದಾಗಿಂದ 33 ವರ್ಷಗಳಿಂದ ಹಂಬಲ. ಈ ಹಂಬಲವನ್ನು ಇನ್ನೊಬ್ಬ ಬಾಲರಾಜು, ಜೆ ಬಾಲರಾಜು ಈಡೇರಿಸಿದ್ದಾರೆ, ನಿಮ್ಮ ಧರ್ಮ ಕೇಂದ್ರದ ಗುರುಗಳು. ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ. ನನ್ನನ್ನು ಅತಿ ಆದರದಿಂದ ಪ್ರೀತಿಯಿಂದ ಆಹ್ವಾನಿಸಿ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟರು. ಬಲಿಪೂಜೆ ಅರ್ಪಿಸೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಚಿನ್ನಪ್ಪ ಫಾದರ್ ಇರಬೇಕಾದ್ರೆ ನಾನು ಸಣ್ಣನಹಳ್ಳಿ ಅಂತ ತುಂಬ ದೂರದ ಒಂದು ಹಳ್ಳಿಲಿದ್ದೆ, ಗ್ರಾಮದಲ್ಲಿ. ಬೆಂಗಳೂರು ಬಂದಾಗ ಉಳ್ಕೊಳ್ಳೋದಕ್ಕೆ ಇಲ್ಲೇ ಬರ್ತಿದ್ದೆ ನಾನು. ಆಗ ಬಿಡುವುದಿಂದಲ್ಲಿ ಬೆಳಗ್ಗಿನಲ್ಲಿ ಪೂಜೆ ಅರ್ಪಿಸಿದ್ದೇನೆ. ಆದರೆ ಭಾನುವಾರದಲ್ಲೆಲ್ಲ ಆಗಲಿ ಇಷ್ಟು ಜನ ಚರ್ಚ್ ತುಂಬ ಇರಬೇಕಾದ್ರೆ ನಾನು ಅರ್ಪಿಸಿರಲಿಲ್ಲ. ಇದೇ ಮೊದಲು. ಮತ್ತೊಮ್ಮೆ ಗುರುಗಳಿಗೆ ಧನ್ಯವಾದಗಳು, ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಈ ಬಲಿಪೂಜೆಯಲ್ಲಿ ಭಾಗವಹಿಸಿದ್ದಕ್ಕೆ. ಗುರುಗಳು ಹೇಳಿದ ಹಾಗೆ ನಾನು ರೀಜೆನ್ಸಿ ಮಾಡ್ತಿರ್ಬೇಕಾದ್ರೆ ಬೋರ್ಡಿಂಗ್ನಲ್ಲಿ ಅವರಿದ್ದರು. ಬೆಳೆಯ ಕುಡಿ ಮೊಳಕೆಯಲ್ಲೇ ಅಂತ ಹೇಳ್ತಾರಲ್ಲ, ಆ ರೀತಿ ಈ ಕುಡಿಯನ್ನು ನಾನು ಆವಾಗಲೇ ನೋಡಿದ್ದೆ. ಬಲಿಪೂಜೆಗೆ ಪ್ರತಿದಿನ ನಾನು ಹಾರ್ಮೋನಿಯಂ ಬಾರಿಸ್ತಿದ್ದೆ. ಇವರು ನನ್ನ ಪಕ್ಕದಲ್ಲೇ ಕೂರಬೇಕಾಗಿತ್ತು. ಹಾಡಿನ ಮುಖಂಡ, ಕ್ವಾಯರ್ ಲೀಡರ್ ಇವರೇ. ಇವರು ಪ್ರಾರಂಭ ಮಾಡ್ತಿದ್ರು, ನನ್ನ ಜೊತೆಗೇ ಆಡ್ತಿದ್ರು. ಆವಾಗಲೇ ಗೊತ್ತಿತ್ತು ಈ ಹುಡುಗ ಏನೋ ಮುಂದೆ ಒಳ್ಳೆ ಸಿಂಗರ್ ಆಗ್ಬಹುದೇನೋ ಅಂತ. ಅದೇ ರೀತಿ ಈಗಲೂ ಕೂಡ ಅವರು ಒಳ್ಳೆ ಬಲಿಪೂಜೆಯನ್ನು ಸುಮಧುರವಾಗಿ ಸುಶ್ರಾವ್ಯವಾಗಿ ಹಾಡ್ತಾರೆ. ಹಾಗೆ ಅವರು ಸೆಮಿನರಿಗೆ ಸೇರಿದ್ರು ಅಂತ ಕೇಳಿಸ್ಕೊಂಡಾಗ ನನಗೆ ಹಾಲು ಅನ್ನ ತಿಂದಾಗಷ್ಟು ಆನಂದ ಆಯಿತು. ಈ ಹುಡುಗ ನಿಜವಾಗಲೂ ಧರ್ಮಸಭೆಗೆ ಬೇಕಿತ್ತು ಅಂತ. ಅದೇ ರೀತಿ ಗುರುವಾದರು. ಅವರ ಈ ಸೇವೆ ಅನೇಕ ಧರ್ಮ ಕೇಂದ್ರಗಳು ನಡೆದಿದೆ. ತುಂಬ ಸರಳವಾದಂಥ ವ್ಯಕ್ತಿ, ಸರಳರಲ್ಲಿ ಸರಳ. ಆಡಂಬರದ ಜೀವನ ಇಲ್ಲ, ತುಂಬ ಮಿತಭಾಷಿ, ಸೌಮ್ಯ ಭಾವನೆ ಇರುವಂಥವ್ರು. ತುಂಬ ಸೌಮ್ಯತೆಯಿಂದ ತುಂಬ ಗೌರವ ಕೊಟ್ಟು ಯಾರನ್ನೇ ಆಗಲಿ ಮಾತನಾಡೋದು ನಿಮಗೀಗಾಗಲೇ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಅವರ ಒಂದು ಈ ಸೇವಾ ಕಾರ್ಯ ಈ ಧರ್ಮ ಕೇಂದ್ರದಲ್ಲಿ ಇನ್ನೂ ಹೆಚ್ಚಿನ ಫಲಕಾರಿಯಾಗಲಿ. ನಿಮ್ಮೆಲ್ಲರ ಸಹಕಾರ ಪ್ರಾರ್ಥನೆ ಅವರಿಗಿರಲಿ, ನನಗೂ ಸ್ವಲ್ಪ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಡಿಯರ್ ಫಾದರ್. ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯಾದ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು. ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯಾದ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು. ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಆದರೇಗಾಗಿ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೆನ್.
ಹರುಷದಲ್ಲಿ ಹಾಡುವೆವು, ನಲಿದು ಕೊಂಡಾಡುವೆವು. ಹರುಷದಲ್ಲಿ ಹಾಡುವೆವು, ನಲಿದು ಕೊಂಡಾಡುವೆವು. ಪುತ್ರರೊಡಗೂಡಿ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.